ನಮಸ್ಕಾರ ರೀ. ಹೆಂಗದ ರೀ? ಇವತ್ತು ನಾವು ಡಿಸ್ಕಷನ್ ಮಾಡಕ್ಕೆ ಹೊಂಟಿದ್ದೆ. ನಾವು ಲಾಸ್ಟ್ ವಿಡಿಯೋದೊಳಗೆ API ಕ್ರಿಯೇಟ್ ಮಾಡಿ ಅಲ್ಲೇ ನಾವೇನು ಮಾಡಿದ್ವಿ, ಜೇಸನ್ ಫಾರ್ಮ್ಯಾಟ್ ರಿಟರ್ನ್ ಮಾಡಿದ್ವಿ. ಆ ಜೇಸನ್ ಫಾರ್ಮ್ಯಾಟ್ನೊಳಗೆ ಒಂದು ಕೀ ಮತ್ತು ಒಂದು ವ್ಯಾಲ್ಯೂ ನಾವೇ ಬರೆದ ಕಿಸಿಂದ ರಿಟರ್ನ್ ಮಾಡಿ ಅದನ್ನು ಫೆಚ್ ಮಾಡಿ ಎಲ್ಲಿ ರಿಯಾಕ್ಟ್ ಆ್ಯಪ್ನೊಳಗೆ ಬರೆದಿದ್ದು ಕೂಡ ಸರ್ವರ್ ಅಥವಾ ಬ್ಯಾಕೆಂಡ್ ಅಂತ ತಿಳ್ಕೊರಿ. ರಿಯಾಕ್ಟ್ JS ಕ್ಲೈಂಟ್ ಫ್ರಂಟ್ ಎಂಡ್ ಅಲ್ಲಿ ನಾವು ಫೆಚ್ ಮಾಡಿ ತೋರಿಸಿದ್ವಿ. ಆದರೆ ಇವತ್ತು ಡಿಸ್ಕಷನ್ ಏನಪ್ಪ ಅಂತಂದರೆ, ನಾವು ಕೀ ಮತ್ತು ವ್ಯಾಲ್ಯೂ ಏನು ಬರಿತೀವಲ್ಲ ಜೇಸನ್ ಫಾರ್ಮ್ಯಾಟ್ನೊಳಗೆ, ಒಂದು ಕಾಲೇಜ್ ಕಾಲ್ ಮುಂದೆ ಕಾಲೇಜ್ ನೇಮ್, ಇದು ಚೇತನಾ ಕಾಲೇಜ್ ಹಿಂಗೆ ಬರಿತಿದ್ದೀವಲ್ಲ. ಈಗ ನಾವು ಡಾಟಾಬೇಸ್ನೊಳಗೆ ಇರುವಂಥ ಟೇಬಲ್ನಿಂದ ಅಲ್ಲಿ ಇದ್ದಂತನೇ ಏನು ತೊಗೊಂಬರ್ಬೇಕು, ಡೇಟಾಸನ್ನು ತೊಗೊಂಬರ್ಬೇಕು. ಅಂದ್ರೆ ಹೆಂಗೆ ಕೋಡ್ ಎಕ್ಸಿಕ್ಯೂಟ್ ಆಕೈತಿ ಅಂತ ಒಂದು ಹೇಳ್ತೀನಿ ಕೇಳ್ರಿ. ಫಸ್ಟ್ ಬ್ರೌಸರ್ ಅಂದ್ರೆ ಕ್ಲೈಂಟ್ ಅಂದ್ರೆ ಫ್ರಂಟ್ ಎಂಡ್. ಅದು ನಾವು ಎದ್ರೊಳಗೆ ರೆಡಿ ಮಾಡಾಕತ್ತೀವಿ, ರಿಯಾಕ್ಟ್. ಈ ಏನೈತಲ್ಲ ಫ್ರಂಟ್ ಎಂಡ್ ಕ್ಲೈಂಟಿಂದ ಬ್ರೌಸರಿಂದ ಎಲ್ಲಿಗೆ ಹೊಂಟೈತಿ, ರಿಕ್ವೆಸ್ಟ್ ಸರ್ವರ್ಗೆ ಹೊಂಟೈತಿ. ಅಂದ್ರೆ ಕನೆಕ್ಷನ್ ಡಾಟಾಬೇಸ್ ಸರ್ವರ್ನಿಂದ ಎಲ್ಲಿಗೆ ಹೋಗ್ಬೇಕು, ಡಾಟಾಬೇಸಿಗೆ ಹೋಗ್ಬೇಕು. ಅಂದ್ರೆ ಸರ್ವರ್ದೊಳಗೆ ನಾವೇನು ಬರೀಬೇಕು, ಡಾಟಾಬೇಸ್ ಕನೆಕ್ಷನ್ ಬರೀಬೇಕು. ಡಾಟಾಬೇಸಿಗೆ ಹೋದ್ಮೇಲೆ ಎಲ್ಲಿಗೆ ಹೋಗ್ಬೇಕು ರೀ, ಪರ್ಟಿಕ್ಯುಲರ್ ಟೇಬಲಿಗೆ ಹೋಗಿ ಅಲ್ಲಿದ್ದಂಥ ಡೇಟಾನ ಹೊಳ್ಳಿ ತೊಗೊಂಡು ಎಲ್ಲಿ ಬರಬೇಕು, ಟೇಬಲಿಂದ ಅಗೇನ್ ಡಾಟಾಬೇಸಿಂದ ಅಗೇನ್ ಹೊಳ್ಳೆ ರಿವರ್ಸ್ ಸರ್ವರ್ನಿಂದ ಹೊಳ್ಳೇನೆ ಕ್ಲೈಂಟ್. ಸೊ ಇದು ಏನೈತಿ ಪ್ರೊಸೆಸ್. ಇದು ಈ ಪ್ರೊಸೆಸನ್ನು ನೀವು ಪರ್ಫೆಕ್ಟಾಗಿ ಗೊತ್ತು ಮಾಡ್ಕೋಬೇಕು. ಕ್ಲೈಂಟಿಂದ ಸರ್ವರ್ನಿಂದ ಡಾಟಾಬೇಸ್ ಕನೆಕ್ಷನ್ನಿಂದ ಟೇಬಲ್ನಿಂದ ವ್ಯಾಲ್ಯೂನ ಇನ್ಸರ್ಟರ್ ಮಾಡೋದು, ಇಲ್ಕಂದ್ರೆ ಫೆಚ್ಚರ್ ಮಾಡೋದು. ಹೊಳ್ಳಿ ಎಲ್ಲಿಗೆ ಬರಬೇಕು, ಡಾಟಾಬೇಸ್ ಕನೆಕ್ಷನ್ನ ಮತ್ತು ಹೊಳ್ಳಿ ಆಗಿ ಮತ್ತು ಹೊಳ್ಳಿ ಅದು ಡಾಟಾಬೇಸ್ನಿಂದ ಸರ್ವರಿಗೆ ಬಂದು ಸರ್ವರ್ನಿಂದ ಎಲ್ಲಿಗೆ ಬರ್ಬೇಕು, ಕ್ಲೈಂಟಿಗೆ ಅದು ಡೇಟಾ ಬಂದು ತೋರಿಸ್ಬೇಕು. ಸೊ ಇಷ್ಟು ಪ್ರೊಸೆಸ್ಸನ್ನು ನಾವೇನು ಮಾಡ್ಬೇಕು ಇವತ್ತು. ಫಸ್ಟ್ ಡಾಟಾಬೇಸ್ ಇವತ್ತು ಈ ಸೆಷನ್ ಭಾಳ ದೊಡ್ಡದಾಗಬಾರ್ದು ಅಂಥೇಳಿ ಏನು ಮಾಡತ್ತೀನಿ, ಸರ್ವರ್ ಸೆಟಪ್ ಮಾಡಿ ಆ ಸರ್ವರ್ನಿಂದ ಡಾಟಾಬೇಸಿಗೆ ಏನು ಮಾಡೋದು, ಕನೆಕ್ಟ್ ಮಾಡಬೇಕು. ಅಂದ್ರೆ ನಮ್ಮದು ಡಾಟಾಬೇಸ್ ಇರಬೇಕು, ಅಂದ್ರೆ ಕನೆಕ್ಟ್ ಮಾಡಕ್ಕೆ ಬರ್ತೈತಲ್ಲ. ಸೊ ಫಸ್ಟ್ MySQL ಈ ಸದ್ದು ಯೂಸ್ ಮಾಡಕತ್ತಿದ್ದು MySQLನೊಳಗೆ ಡಾಟಾಬೇಸ್ ಕ್ರಿಯೇಟ್ ಮಾಡೋದು, ಅಲ್ಲ ಒಂದು ಟೇಬಲ್ ಕ್ರಿಯೇಟ್ ಮಾಡೋದು, ಟೇಬಲ್ನೊಳಗೆ ನಮ್ದಾದಂಥ ಒಂದು ವ್ಯಾಲ್ಯೂ ಇನ್ಸರ್ಟ್ ಮಾಡೋಣ. ಅದೊಂದು ಪಾರ್ಟ್ ಮುಗಿದೈತಿ. ಡಾಟಾಬೇಸ್ ಇಸ್ ರೆಡಿ. ಈಗ ನಮ್ಗೆ ನೆಕ್ಸ್ಟ್ ಏನು ಮಾಡಬೇಕಾಗೈತಿ, ಸರ್ವರಿಂದ ಡಾಟಾಬೇಸಿಗೆ ಕನೆಕ್ಟ್ ಆಗಿ ಡಾಟಾಬೇಸಿಂದ ನಾವೇನು ಮಾಡ್ಬೇಕು, ಆ ಪರ್ಟಿಕ್ಯುಲರ್ ಟೇಬಲಿಂದ ವ್ಯಾಲ್ಯೂ ತೊಗೊಂಡು ಅದನ್ನು ಜೇಸನ್ ಫಾರ್ಮ್ಯಾಟ್ನಾಗ ನಾವು ಬ್ರೌಸರ್ನಾಗ ನೋಡೋದು. ಇದು ಇಷ್ಟೂ ಏನಕ್ಕೈತಪ್ಪ ಅಂತಂದ್ರೆ, ಈ ಸೆಷನ್ನೊಳಗೆ ಡಿಸ್ಕಷನ್ ಮಾಡೋಕೆ ಹೊಂಟಿದ್ದೆ. ಈ ಸೆಷನ್ನೊಳಗೆ ನೀವೇನು ಕಲಿತೀರಪ್ಪ ಅಂತಂದ್ರೆ, ಡಾಟಾಬೇಸ್ ಕನೆಕ್ಷನ್ ಮೇನ್. ಅಲ್ಲಿಂದ ನಾನು ಕ್ವೈರಿ ಹೆಂಗೆ ಬರೆಯೋದು, ಡಾಟಾಬೇಸ್ ಹೆಂಗೆ ಕ್ರಿಯೇಟ್ ಮಾಡೋದು, ಟೇಬಲ್ ಹೆಂಗೆ ಕ್ರಿಯೇಟ್ ಮಾಡೋದು, ಇಷ್ಟೂ ಪ್ರೊಸೆಸ್ ಇದರೊಳಗೆ ನಾನು ಹೇಳ್ಕೊಡ್ತೀನಿ. ಸೊ ನಿಮ್ಮದೆಲ್ಲ MySQL ಇನ್ಸ್ಟಾಲೇಷನ್ ಆಗಿರ್ಬೇಕು. ಸೊ ಫಸ್ಟ್ MySQL ಹೆಂಗೆ ಓಪನ್ ಮಾಡೋದು ಅಂದರೆ, MySQL ವರ್ಕ್ ಬೆಂಚ್ ಅಂತ ಇರ್ತೈತಿ. MySQL ವರ್ಕ್ ಬೆಂಚ್ ಓಪನ್ ಮಾಡಿರಿ. ಸೊ ಡಬಲ್ ಕ್ಲಿಕ್ ಮಾಡಿರಿ. ಸೊ MySQL ಓಪನ್ ಆಗುತ್ತೆ. ಓಪನ್ ಆದಮೇಲೆ ಸ್ವಲ್ಪ ನೀವು ಏನು ಮಾಡ್ಬೇಕು, ನಿಮ್ಮ ಇದ್ರೊಳಗೆ ಒಂದು ನೋಟ್ಬುಕ್ ಇತ್ತಪ್ಪ ಅಂತಂದ್ರೆ ಜಸ್ಟ್ ನೀವು ಏನು ಮಾಡಿರಿ, ಇಲ್ಲಿ ನೋಡಿರಿ, ಯೂಸರ್ ರೂಟ್ ಇಲ್ಲಿ ಇದು ಹೋಸ್ಟ್ ಅಂತೀವಿ ನಾವು 127.0.01. ಲೋಕಲ್ ಹೋಸ್ಟ್ ಅಂದ್ರೆ 127.0.0.1 ಅಂದ್ರೂ ಒಂದನ. ನಾನು ನಿಮ್ಗೆ ತೋರಿಸ್ತೀನಿ. ಇದು ಹೋಸ್ಟಿಂಗ್ ಅಂದರೆ ಇದು MySQL ಎಲ್ಲಿ ರನ್ ಆಗತ್ತೈತಿ, ಇದ್ರೊಳಗೆ ಈ IP ಅಡ್ರೆಸ್ನೊಳಗೆ ರನ್ ಆಗತ್ತೆ ಅಂತ ನೀವು ತಿಳ್ಕೊಬೇಕು. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ನನ್ನ ಪಾಸ್ವರ್ಡ್ ಕೇಳಾಕತ್ತೆ ನೋಡ್ರಿ. ಇಲ್ಲೇನೇ ನಿಮ್ಗೆ ಗೊತ್ತಾಗತ್ತೆ. ಈ ಮೂರೂ ಬರ್ಕೊಂಬಿಡ್ರಿ. 127.0.01 ಯೂಸರ್ ಏನು ರೂಟ್, ನಾನು ಪಾಸ್ವರ್ಡ್ ನಂದು ಇಟ್ಟೀನಿ. ನೀವು ಏನು ಇನ್ಸ್ಟಾಲೇಷನ್ ಮಾಡೋತ್ನೇ ಪಾಸ್ವರ್ಡ್ ಇಟ್ಟಿರ್ತಿರಲ್ಲ ಅದನ್ನು ಹಾಕ್ಬೇಕು, ಓಕೆ ಅನ್ಬೇಕು. ಸೊ ಇಷ್ಟು ಆದಮೇಲೆ ನೀವೀಗ ಏನು ಮಾಡ್ಬೇಕು, ಸೊ ಯು ವಾಂಟ್ ಟು ಕ್ರಿಯೇಟ್ ಎನ್ ಡಾಟಾಬೇಸ್. ಆದರೆ
ಸೊ ಬೈ ಡಿಫಾಲ್ಟ್ ನೀವು ಅಡ್ಮಿನಿಸ್ಟ್ರೇಷನ್ ಒಳಗಿರ್ತೀರಿ, ಇಲ್ಲಿ ಏನೂ ಕಾಣಂಗಿಲ್ಲ. ಇಲ್ಲಿ ನೀವು ಸ್ಕೀಮಾಸ್ ಒಳಗೆ ಬರ್ಬೇಕು. ಎದ್ರೊಳಗೆ ಬರ್ಬೇಕು ರೀ? ಸ್ಕೀಮಾಸ್. ಅಡ್ಮಿನಿಸ್ಟ್ರೇಷನ್ ಬಾಜು ಒಂದು ಟ್ಯಾಬ್ ಐತೆ ನೋಡಿರಿ, ಸ್ಕೀಮಾಸ್ ಅಂತ, ಅಲ್ಲಿ ಬರ್ಬೇಕು. ಇಷ್ಟಕ್ಕೊಂದು ಡಾಟಾಬೇಸ್ ಅದಾವ. ಐ ವಾಂಟ್ ಟು ಕ್ರಿಯೇಟ್ ಒನ್ ಮೋರ್ ಡಾಟಾಬೇಸ್. ಹೆಂಗೆ ಡಾಟಾಬೇಸ್ ಕ್ರಿಯೇಟ್ ಮಾಡೋದು? ಇಲ್ಲಿ ನೋಡಿರಿ, ಇಲ್ಲೊಂದು ಡಬ್ಬಿ ಚಿತ್ರ ಏನೈತಲ್ಲ ಅದು ಡಾಟಾಬೇಸ್. ಡಾಟಾಬೇಸ್ ಅಂತಂದ್ರೆ ಏನು? ನಮ್ಮ ಲ್ಯಾಂಗ್ವೇಜ್ನ ಹೇಳ್ಬೇಕಂದ್ರೆ ಒಂದು ದೊಡ್ಡ ಡಬ್ಬಿ. ಅದರೊಳಗೆ ಟೇಬಲ್ಸ್ ಅಂದ್ರೇನು? ಸಣ್ಣ 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 ಡಬ್ಬಿ. ಅದರೊಳಗೆ ಡೇಟಾ ಅಂದ್ರೇನು? ಅದರೊಳಗೆ ಸಕ್ರೆ ಏನು ಸಕ್ರೆ ಹಾಕಿದ್ರೆ ಅದು ಏನಾಗುತ್ತೆ? ಸಕ್ರೆ ಡೇಟಾ ಆಗುತ್ತೆ. ಇಲ್ಲಕ್ಕಪ್ಪ ಅಂತಂದ್ರೆ ನೀವು ಏನೇನು ಹಾಕಿರ್ತಿರಲ್ಲ ಅದೇ ಡೇಟಾ ಅಂತ ನೀವು ತಿಳ್ಕೊಬೋದು. ಸೊ ಅಂದರೆ ಡಾಟಾಬೇಸ್ ಇಸ್ ನಥಿಂಗ್ ಬಟ್ ಒಂದು ಡಬ್ಬಿ ಅಂತ ನೀವು ತಿಳ್ಕೊಬೇಕು. ಸೊ ಈ ಡಬ್ಬಿ ಹೆಂಗೆ ಕ್ರಿಯೇಟ್ ಮಾಡೋದು? ಸೊ ಇಲ್ಲೈತೆ ನೋಡ್ರಿ, ಇದು ಈ ಚಿತ್ರ ನೆನ್ಪಿಟ್ಕೊಂಡ್ಬಿಡ್ರಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿದರೆ ಸ್ಕೀಮಾ ನೇಮ್ ಅಂತ ಕೇಳಾಕತ್ತೈತಿ. ಸ್ಕೀಮಾ ನೇಮ್ ನಾನು ಏನು ಕೊಡ್ತೀನಿ? ಇನ್ಫೋ ಅಂತೇಳಿ ಕೊಡ್ತೀನಿ ಅಂತ ಇಟ್ಕೊರಿ. ಸೊ ಅಪ್ಲೈ ಅಂತೀನಿ. ಅಂದ್ರೆ ನಿಮಗೆ ಏನು ಬೇಕಾಗಿರ್ತೈತಲ್ಲ ಅದರ ಡಾಟಾಬೇಸ್ ನೇಮ್ ಕೊಡ್ಬೋದು. ಮತ್ತು ಇಲ್ಲಿ ಇನ್ನೊಂದು ಕ್ವಶನ್, ಒಂದೊಂದು ಟೇಬಲಿಗೆ ಒಂದೊಂದು ಡಾಟಾಬೇಸ್ ಮಾಡ್ಬೇಕನ್ನೋದು ನಿಮ್ಮ ತಲೆಯಾಗಿದ್ರೆ ತೆಗೆದು ಹಾಕ್ರಿ. ಒಂದು ದೊಡ್ಡ ಡಬ್ಬ್ಯಾಗ ನೀವು ಹೆಂಗೆ 10 ಸಣ್ಣ ಡಬ್ಬಿ ಇಡ್ತೀರಲ್ಲ ಹಂಗೆ ಒಂದು ಡಾಟಾಬೇಸ್ನೊಳಗೆ ಯು ಕ್ಯಾನ್ ಕ್ರಿಯೇಟ್ ಎ ಮೋರ್ ದ್ಯಾನ್ ಒನ್ ಟೇಬಲ್. ಇದನ್ನು ನೀವು ನೆನ್ಪಿಡ್ಬೇಕು. ಸೊ ಐ ವಿಲ್ ಗೋ ಫಾರ್ ಅಪ್ಲೈ. ಸೊ ಆಯ್ತು. ಸೊ ಫಿನಿಶ್. ನೋಡಿರಿ ಇಲ್ಲಿ ನಾ ಏನಂತೇನೆ ಹೊಡೆದೆ ಇನ್ಫೋ ಅಂಥೇಳಿ. ಸೊ ಇದನ್ನು ಬೇಕಾದ್ರೆ ಚೆಕ್ ಮಾಡಿರಿ. ಇನ್ಫೋ ಅಂತ ಆಗೈತಿಲ್ಲ? ಎಸ್, ಇನ್ಫೋ ಅಂತ ಆಗೈತಿ. ಈ ಇನ್ಫೋ ಅಂತ ಆದಮೇಲೆ ನೆಕ್ಸ್ಟ್ ಇದ್ರೊಳಗೆ ಟೇಬಲ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತೇಳಿ ನೆಕ್ಸ್ಟ್ ಏನು ಬಂತ? ಒಂದು ಕ್ವಶನ್ ನಿಮ್ಮ ತಲೆ ಒಳಗೆ ಬಂತು. ಇಲ್ಲಿ ಏನು ಮಾಡಪ್ಪ ಅಂತಂದರೆ ಇಲ್ಲಿ ಪ್ಲಸ್ ಸೈನ್ ಐತೆ ನೋಡಿರಿ. ಇಲ್ಲಿ ಅವ್ರು ಹೇಳ್ಬಿಟ್ಟಾರೆ ಕ್ರಿಯೇಟ್ ಎ ನ್ಯೂ SQL ಟ್ಯಾಬ್ ಫಾರ್ ಎಕ್ಸಿಕ್ಯೂಟಿಂಗ್ ಕ್ವೈರೀಸ್. ಇಲ್ಲಿ ನೋಡಿರಿ, ಈ ಪ್ಲಸ್ ಮ್ಯಾಗ ಹೋಗಿದ್ರೆ ಅದನ್ನು ಗೊತ್ತಾಗೈತಿ ಈ ಫೈಲ್ ಮ್ಯಾಗ. ಸೊ ಇದನ್ನ ಮ್ಯಾಗ ಕ್ಲಿಕ್ ಮಾಡಿರಿ. ಇಷ್ಟಕ್ಕೊಂದು ಡಾಟಾಬೇಸ್ ಅದಾವ. ನಾ ಇನ್ಫೋ ಅಂತೇಳಿ ಡಾಟಾಬೇಸ್ ಯೂಸ್ ಮಾಡ್ತೀನಿ ಅಂತೇಳಿ ಇದಕ್ಕಂತೂ ಕನಸಂತರೂ ಬಿಡೋಂಗಿಲ್ಲ. ನಾ ಏನಾರ ಮಾಡಿ ಹೇಳಬೇಕು ಅದಕ್ಕೆ, ನಾ ಈ ಡಾಟಾಬೇಸ್ ಯೂಸ್ ಮಾಡ್ತೀನಿ ಅಂತೇಳಿ. ಅದಕ್ಕೆ ನಾ ಏನು ಕೋಡ್ ಬರಿತೀನಿ? ಯೂಸ್ ಇನ್ಫೋ ಅಂತೇಳಿ ಬರಿತೀನಿ. ಹೌದ್ರೆ? ಯೂಸ್ ಇನ್ಫೋ ಅಂತೇಳಿ ದಿಸ್ ಇಸ್ ಅ ಕಮಾಂಡ್. ಈ ಕಮಾಂಡ್ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀನಿ? ಸೊ ಇದನ್ನು ಇಲ್ಲೈತೆ ನೋಡಿರಿ, ಎಕ್ಸಿಕ್ಯೂಟ್ ಸೆಲೆಕ್ಟೆಡ್ ಪೋರ್ಷನ್ ಆಫ್ ದ ಸ್ಕ್ರಿಪ್ಟ್. ಆದರೆ ಈ ಪೋರ್ಷನನ್ನು ನಾ ಏನು ಮಾಡ ಎಕ್ಸಿಕ್ಯೂಟ್ ಮಾಡಂತ ಹೇಳೀನಿ. ಎಕ್ಸಿಕ್ಯೂಟ್ ಮಾಡ್ತೀನಿ. ಇಲ್ಲಿ ನೋಡಿರಿ 0 ರೋ ಎಫೆಕ್ಟೆಡ್. ಮತ್ತು ಈ ಪೊಸಿಷನ್ ಏನಾಯ್ತು? ಎಕ್ಸ್ಪಾಂಡ್ ಆಗ್ತದೆ. ಇನ್ಫೋ ಅನ್ನೋ ಡಾಟಾಬೇಸ್ ನೀವು ನೋಡಿರಿ ಇಲ್ಲಿ ಎಕ್ಸ್ಪ್ಯಾಂಡ್ ಆತ. ಪ್ರೆಸೆಂಟ್ಲಿ ಯು ಆರ್ ಇನ್ ಇನ್ಫೋ ಡಾಟಾಬೇಸ್ನಾಗ ಅದಿರ ಅಂಥೇಳಿ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಬಂದು ಒಂದು ಟೇಬಲ್ ಕ್ರಿಯೇಟ್ ಮಾಡೋದು. ಹೆಂಗೆ ಕ್ರಿಯೇಟ್ ಮಾಡೋದು? ಕ್ರಿಯೇಟ್ ಅಂದ್ರೆ ರೆಡಿ ಮಾಡು, ತಯಾರು ಮಾಡು. ಏನು ತಯಾರು ಮಾಡ್ಬೇಕು? ಟೇಬಲ್ ಹೆಸರು ಏನು ರೀ? ಬೇಕಾದ ಇಡ್ಬೋದು. ನಾನು ಕಾಲೇಜ್ ಇನ್ಫಾರ್ಮೇಷನ್ ಅಂತ ಇಡ್ತೀನಿ, ಕಾಲೇಜ್ ಇನ್ಫೋ ಅಂತ ಇಡ್ತೀನಿ. ಸೊ ಇದ್ರದ್ದು ಬಾಡಿ ಅಂತ ಏನಿರ್ತೈತಲ್ಲ ಅದ್ರಾಗ ಒಂದು ಬ್ರೆಕೆಟ್ ಓಪನ್, ಬ್ರೆಕೆಟ್ ಕ್ಲೋಸ್. ಇನ್ನು ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಕಾಲಮ್ ಕೋಡ್ ಡಿಕ್ಲೇರ್ ಮಾಡ್ಬೇಕು. ಕಾಲೇಜ್ ಇನ್ಫಾರ್ಮೇಷನ್ ನನಗೆ ಒಂದು ಬೇಡ, ನಾನು 5 ಕಾಲೇಜ್ ಅದಾವ ಅಂತಂದ್ರೆ ಅದಕ್ಕೊಂದು ID ಕೊಡ್ಬೇಕಿಲ್ರಿ. ಸೊ ಅದಕ್ಕೆ ನಾನು ಏನಂತೀನಿ? CID ಅಂತೀನಿ. ಇಟ್ಸ್ ನಥಿಂಗ್ ಬಟ್ ನಿಮ್ಗೆ ಸ್ಟೂಡೆಂಟ್ ID ಹೆಂಗೆ ಕೊಡ್ತಾರಲ್ಲ ಹಂಗೆ. ಸೊ CID ಏನು ಮಾಡ್ತೀನ? ಇಂಟೀಜರ್. ಇದರ ಡಾಟಾ ಟೈಪ್ ಏನು ರೀ? ಇಂಟೀಜರ್. ಇದನ್ನು ಆಟೋ ಇನ್ಕ್ರಿಮೆಂಟ್ ಅಂತ ಒಂದದ. ಆಟೋ ಇರ್ಲಿಕ್ಕಂದ್ರೆ ಇದು ಇಂಟೆಲಿಜೆನ್ಸ್ ಬರ್ಲಿಕ್ಕಂದ್ರೆ ಕಂಟ್ರೋಲ್ ಹಿಡಿದು ಸ್ಪೇಸ್ ಹೊಡೀರಿ. ಸೊ ಬಿಲ್ಟಿನ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆತ, ನೋಡೋಣ. ಆಟೋ ಅಂಡರ್ಸ್ಕೋರ್ ಇನ್ಕ್ರಿಮೆಂಟ್, MENT, ಆಟೋ ಇನ್ಕ್ರಿಮೆಂಟ್ ತಪ್ಪಾತ. ಆಟೋ ಇನ್ಕ್ರಿಮೆಂಟ್. ಓಕೆ. ಸೊ ನೋಡಿರಿ ಇದ್ರದ್ದು ಏನರ ನೀವು ಸ್ಪೆಲ್ಲಿಂಗ್ ತಪ್ಪು ಹೊಡಿಬಾರ್ದು. ಇದನ್ನು ನೀವು ನೆನಪಿಟ್ಕೋರಿ. ಆಟೋ ಇನ್ಕ್ರಿಮೆಂಟ್. ಈ ಆಟೋ ಇನ್ಕ್ರಿಮೆಂಟ್ ಅಂದ್ರೆ ಏನು? ಕಂಪ್ಯೂಟ್ರ್ ತನ್ನಿಂದ ತಾನೇ 1 2 3 ಒಂದು ವ್ಯಾಲ್ಯೂ ಇನ್ಸರ್ಟ್ ಆದಗಳು 1, ನೆಕ್ಸ್ಟ್ ವ್ಯಾಲ್ಯೂ ಇನ್ಸರ್ಟ್ ಆದಗಳು 2, ನೆಕ್ಸ್ಟ್ ವ್ಯಾಲ್ಯೂ 3 4 ತನ್ನಿಂದ ತಾನೇ ಇನ್ಕ್ರಿಮೆಂಟ್ ಹಾಕ್ಕೊತ ಹೋಗ್ತೈತಿ. ಇದಕ್ಕೆ ನಾವು ಏನೂ ವ್ಯಾಲ್ಯೂ ಕಳ್ಸೋಂಗಿಲ್ಲ. ಇದಕ್ಕೆ ನಾವು ವ್ಯಾಲ್ಯೂನ ಕಳ್ಸೋಂಗಿಲ್ಲ. ಕಂಪ್ಯೂಟರ್ ತನ್ನಿಂದ ತಾನೇ ಇನ್ಕ್ರಿಮೆಂಟ್ ಮಾಡ್ಕೊತ ಹೋಗ್ತೈತಿ. ಸೊ ಐ ವಿಲ್ ಸೇ ಪ್ರೈಮರಿ ಕೀ ಇಸ್ ನಥಿಂಗ್ ಬಟ್ ವಾಟ್? ಯುನಿಕ್. ನೋಡಿರಿ 1 2 3 ಎಲ್ಲಿ ರಿಪೀಟ್ ಆಗಲಿಲ್ಲ. 1 ಅಂತ ತೊಗೊಂಡಿದ್ದು ಹೊಳ್ಳಿ ರಿಪೀಟ್ ಆಗಿ ಇನ್ನು ತೊಗೊಳಂಗಿಲ್ಲ, 1 ಅಂತ ತೊಗೊಳಂಗೇ ಇಲ್ಲ ಅದು. ಸೊ ಅದಕ್ಕೆ ನಾ ಇದಕ್ಕೆ ಏನಂತೀನಿ? ಪ್ರೈಮರಿ ಕೀ ಅಂತೀನಿ. ಪ್ರೈಮರಿ ಕೀ ಅಂದರೆ ಯುನಿಕ್ ವ್ಯಾಲ್ಯೂ. ಅದನ್ನು ಹೊಳ್ಳಿ ರಿಪೀಟೆಡ್ ವ್ಯಾಲ್ಯೂ ಆ ಕಾಲಮ್ಮ ತೊಗೊಳಂಗಿಲ್ಲ. ಒಬ್ಬರಿಗೆ 1 ಅಂತ ಕೊಡ್ತಂದ್ರೆ, ಒಂದು ಕಾಲೇಜಿಗೆ 1 ಅಂತ ಕೊಡ್ತಂದ್ರೆ 1 ನಂಬರ ಇನ್ನೇನು ಯಾವಾಗಲೂ ತೊಗೊಳಂಗಿಲ್ಲ, ಎರರ್ ಕೊಡೋಕೆ ಸ್ಟಾರ್ಟ್ ಮಾಡ್ತೈತಿ. ಪ್ರೈಮರಿ ಕೀ ಕನ್ಸ್ಟೆಂಟ್ ಅಂತೇಳಿ. ಅಂದ್ರೆ ಒಂದು ವ್ಯಾಲ್ಯೂ ಅದು ಆ ಕಾಲಮ್ನಾಗ ಇದ್ದಿದ್ದು ನೀವು ಹೊಳ್ಳಿ ಕೊಟ್ರಂತಂದ್ರೆ
ಪ್ರೈಮರಿ ಕೀ ಕನ್ಸ್ಟ್ರೆಂಟ್ ಅಂತೇಳಿ ಎರರ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಓಕೆ, ನೆಕ್ಸ್ಟ್ ಸಿ ನೇಮ್ ಅಂದರೆ ಕಾಲೇಜ್ ನೇಮ್. ಇದರ ಡಾಟಾ ಟೈಪ್ ಏನಪ್ಪ ಅಂತಂದ್ರೆ ವೇರ್ಕ್ಯಾರ್ ಅಂತ ಕೊಡ್ತೀನಿ. ಏನು ರೀ, ವೇರ್ಕ್ಯಾರ್ ಅಂದ್ರೆ ಸ್ಟ್ರಿಂಗ್, ಇಟ್ ಕ್ಯಾನ್ ಟೇಕ್ ಎನಿಥಿಂಗ್. ಇದಕ್ಕೊಂದು ಸೈಜ್ ಕೊಡ್ತೀನಿ 500. ಹೌದ್ರೆ, ಮತ್ತು ಕಾಲೇಜ್ ಹೆಸರು ಕ್ಯಾರೆಕ್ಟರ್ 500 ಮ್ಯಾಗಿತ್ತಪ್ಪ ಅಂತ ತೊಗೊಳಂಗಿಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಕಾಲೇಜ್ ಏನು ಕಾಲಮ್ದು ಏನೈತೆ ಡಾಟಾ ಟೈಪ್ ಮತ್ತು ಅದರ ಸೈಜ್ 500 ಅಂತ ಡಿಕ್ಲೇರ್ ಮಾಡಿಬಿಟ್ಟೀನಿ. ಸೊ ಇದು ಇಷ್ಟು ಆತು. ಇದನ್ನು ನೀವು ಸಿಲೆಕ್ಟ್ ಮಾಡಿರಿ, ಸಿಲೆಕ್ಟ್ ಮಾಡಿಂದ ಎಕ್ಸಿಕ್ಯೂಟ್ ಮಾಡಿರಿ. ಸೊ ಇಲ್ಲಿ ನೋಡಿರಿ, ಟೇಬಲ್ನೊಳಗಿನ ಏನೂ ಬಂದಿಲ್ಲ, ರಿಫ್ಲೆಕ್ಟ್ ಆಗಿಲ್ಲ. ಇದನ್ನು ಮ್ಯಾಗಿಟ್ಟು ರಿಫ್ರೆಶ್ ಹೊಡೀರಿ, ಇದು ಎಕ್ಸ್ಪ್ಯಾಂಡ್ ಆಗಿ ಬಂತು ನೋಡಿರಿ. ಇಲ್ಲಿ ನೋಡಿರಿ, ಕಾಲೇಜ್ ಇನ್ಫೋ ಅಂಥೇಳಿ. ಇನ್ಫೋದೊಳಗೆ ಇನ್ಫೋಡ್ ಈಸ್ ಅ ಡಾಟಾ ಬೇಸ್ ದೊಡ್ಡ ಡಬ್ಬಿ, ಅದರೊಳಗೆ ಕಾಲೇಜ್ ಇನ್ಫೋ ಅನ್ನೋದು ಸಣ್ಣ ಡಬ್ಬಿ. ಸೊ ಈಗ ಇದಕ್ಕೆ ಇಲ್ಲೇ ವ್ಯಾಲ್ಯೂ ಇನ್ಸರ್ಟ್ ಮಾಡಿಬಿಡೋಣ. ಏನಂತ ಮಾಡೋಣ, ಇನ್ಸರ್ಟ್ ಇಂಟು, ಅಂದರೆ ಟೇಬಲ್ ಹೆಸರು ಏನೈತಿ, ಕಾಲೇಜ್ ಇನ್ಫೋ. ಇದಕ್ಕೆ ಕಾಲಮ್ ಹೆಸರು ಕಳಿಸ್ಬೇಕಲ್ಲ. ಇದಕ್ಕಂತೂ ನಾ ಹೇಳಿ ನಿಮ್ಗೆ ಆಟೋ ಇನ್ಕ್ರಿಮೆಂಟ್ ಐತಿ, ಇದಕ್ಕೆ ವ್ಯಾಲ್ಯೂ ಕಳ್ಸಂಗಿಲ್ಲ. ಕಳಿಸ್ಬೇಕಾಗಿದ್ದು ವ್ಯಾಲ್ಯೂ ಇದಕ್ಕೆ ರೀ, ಸಿ ನೇಮ್ಗೆ ಅಷ್ಟೇ. ಇದನ್ನು ಕಾಪಿ ಪೇಸ್ಟ್ ನಾ ಮಾಡಿಬಿಡ್ತೀನಿ, ನೀವು ಬೇಕಾದ್ರೆ ಬರೀರಿ. ಸೊ ಸಿ ನೇಮ್ ವ್ಯಾಲ್ಯೂಸ್ ಏನಂತ ಹೇಳೋಣ, ವಿಜಯ್ ಕಾಲೇಜ್. ಆದರೆ ಇದು ಸ್ಟ್ರಿಂಗ್, ಅದಕ್ಕೆ ನೀವು ಒಂದು ಸಿಂಗಲ್ ಕೋಟ್ನೊಳಗೆ ವಿಜಯ್ ಕಾಲೇಜ್. ಹೌದ್ರೆ, ಸೊ ಇದನ್ನು ಬರೋದು, ಇದನ್ನು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ನೀವೇನು ಮಾಡಿರಿ, ಇದು ಏನಾಗೈತಪ್ಪ ಅಂತಂದ್ರೆ ಇಲ್ಲಿ ಸೆಮಿಕೋಲನ್ ಕೊಡಬೇಕಾಗಿತ್ತು, ಅದಕ್ಕೆ ಇಲ್ಲಿ ಯಾರು ತೋರ್ಸಾಕತ್ತೈತಿ. ಸೆಮಿಕೋಲನ್ ಕೊಟ್ಟರೆ ಇದು ಹೋಗ್ಬಿಡುತ್ತೆ ನೋಡಿ. ಆಫ್ಟರ್ ಎಂಡಿಂಗ್ ನೀವು ಸೆಮಿಕೋಲನ್ ಕೊಡೋದು ಮರಿಬೇಕು, ಹೋಗ್ಬೇಡ್ರಿ. ಸೊ ಇಲ್ಲಿ ಏನಾಗಬೇಕು, ಎಕ್ಸಿಕ್ಯೂಟ್ ಅಂತೀನಿ. 1 ರೋ ಎಫೆಕ್ಟೆಡ್ ಅಂತ ಬಂತು. ಮತ್ತು ಕ್ವಶನ್ ಏನಪ್ಪ ಅಂತಂದ್ರೆ ಇದು ಇನ್ಸರ್ಟ್ ಆಗೈತಿಲ್ಲ ಅಂತ ಹೆಂಗೆ ಚೆಕ್ ಮಾಡಿದ್ರಿ ಡಾಟಾಬೇಸ್ನಾಗ? ಹೆಂಗೆ ಚೆಕ್ ಮಾಡ್ತೀನಿ ಅಂದರೆ, ಸಿಲೆಕ್ಟ್ ಸ್ಟಾರ್ ಫ್ರಾಮ್ ಏನ್ರಿ, ಕಾಲೇಜ್ ಇನ್ಫೋ. ಹೌದ್ರೆ, ಸೊ ಈ ಟೇಬಲ್ ನೇಮ್. ಸೊ ಇದು ಏನಾಯ್ತು, ಒಂದು ಸೆಮಿಕೋಲನ್. ಇದನ್ನು ಎಕ್ಸಿಕ್ಯೂಟ್ ಹೆಂಗೆ ಮಾಡೋದು, ಸೆಲೆಕ್ಟ್ ಮತ್ತು ಇಲ್ಲಿಗೆ ಹೋಗ್ರಿ, ಎಕ್ಸಿಕ್ಯೂಟ್. ನೋಡಿರಿ, CID ತಾನೇ ತೊಗೊಂಡೈತಿ, ವಿಜಯ್ ಕಾಲೇಜ್ ಅಂತ ಬಂದೈತಿ. ಸೊ ಈಗ ಇನ್ನೊಂದು ಕಾಲೇಜ್ ಹೆಸರು ಹಾಕ್ಬೇಕಂತ ಇಟ್ಕೋರಿ. ಸೊ ಐ ವಿಲ್ ಸೇ ವಿಜಯ್ ಕಾಲೇಜ್ ಆದಮೇಲೆ ಮಾರ್ಗ್ ಅಂತೇಳಿ ಕಾಲೇಜ್ ಮಾಡೋಣ. ಓಕೆ, ಸೊ ಇದನ್ನು ಇನ್ಸರ್ಟ್ ಮಾಡೋಣ. ಈಗ ಇನ್ಸರ್ಟ್ ಎಕ್ಸಿಕ್ಯೂಟ್ ಆಯ್ತು. ಈಗ ಎಷ್ಟು ಬರ್ಬೇಕು ರೀ ವ್ಯಾಲ್ಯೂ, 2 ಬರ್ಬೇಕು ನೋಡಿರಿ. ಇದು 2 ಅಂತಾನೆ ಇನ್ಕ್ರಿಮೆಂಟ್ ಆಯ್ತು, ಒಂದು ವಿಜಯ್ ಕಾಲೇಜ್, ಒಂದು ಮಾರ್ಗ್ ಕಾಲೇಜ್. ಇದು ಇಷ್ಟು ಡಾಟಾ ಬೇಸ್ನೊಳಗೆ ನಾವು ಆಪ್ರೇಷನ್ ಮಾಡಿದ್ವಿ, ಇಟ್ಸ್ ಸಕ್ಸಸ್ಫುಲ್ಲಿ ಆಗೈತಿ ಕೆಲಸ. ಈಗ ನಾವೇನು ಮಾಡ್ಬೇಕು ರೀ ಸರ್, ಸರ್ವರ್ನ್ಯಾಗ ಅಥವಾ ನಮ್ಮದು ಸರ್ವರ್ನಿಂದ ಇಲ್ಲಿ ಕನೆಕ್ಟ್ ಮಾಡಿ, ಇಲ್ಲಿಂದ ನಾವು ಈ ಟೇಬಲ್ ಸರ್ವರ್ನಿಂದ ಈ ಡಾಟಾಬೇಸಿಗೆ ಕನೆಕ್ಟ್ ಮಾಡಿ, ಈ ಡಾಟಾಬೇಸ್ನಿಂದ ಇಲ್ಲಿ ಕಾಲ್ ಇನ್ಫೋ ಅಂತೇಳಿ ಆ ಟೇಬಲ್ಗೆ ಬಂದು, ಆ ಟೇಬಲ್ನಿಂದ ಇವು ಎರಡೂ ಏನು ಹತ್ಬೇಕು, ಏನು ತೊಗೊಂಬರ್ಬೇಕು, ಡೇಟಾನ ತೊಗೊಂಬರೋದು ನಾ ಈ ಸದ್ದ ನಿಮಗೆ ಹೇಳ್ತೀನಿ. ಸೊ ಈಗ ಇದನ್ನೆಲ್ಲ ಮಿನಿಮೈಸ್ ಮಾಡೋಣ. ಐ ವಿಲ್ ಕ್ರಿಯೇಟ್ ಒನ್ ಫೋಲ್ಡರ್ ಹಿಯರ್. ನೀವು ಯಾವ ಫೋಲ್ಡರ್ ಮಾಡ್ಕೊತಿರಲ್ಲ, ಹಳಿದು ಹೆಂಗೆ ನೀವು ಮಾಡ್ಕೊತ ಬಂದಿರಲ್ಲ ನೋಡಿ ಸರ್, ಇಟ್ಸ್ ದ ಸೇಮ್. ಓಕೆ, ಸೊ ಎಲ್ಲೈತಿ ರಿಯಾಕ್ಟ್ ನೋಡ್, ಗೋ ಫಾರ್ ಅ ಕೋಡ್. ಇಲ್ಲಿ ನಾ ಏನು ಮಾಡ್ಬಿಡ್ತೀನಿ, ನ್ಯೂ. ಓಕೆ, DB ಕನೆಕ್ಟ್ ಅಂತ ಮಾಡ್ತೀನಿ. ಅಂದ್ರೆ ನಂದು ಏನು ಡಾಟಾಬೇಸ್ ಕನೆಕ್ಟ್ ತೋರ್ಸಾಕತ್ತಿಲ್ಲ, ಅದಕ್ಕೆ ನಾನು DB ಕನೆಕ್ಟ್, ನೀವು ಬೇಕಾದ್ರೆ ಹಿಡ್ಕೋಬೋದು. ಹೌದ್ರೆ, ಸೊ ಇಲ್ಲಿ ನನಗೆ ಆಪ್ಷನ್ ಐತಿ ಓಪನ್ ವಿತ್ ಕೋಡ್ ಅಂಥೇಳಿ, ನಾ ಓಪನ್ ವಿತ್ ಕೋಡ್ ಮಾಡ್ತೀನಿ. ನಿಮಗೆ ಬೇಡಪ್ಪ ಅಂತಂದ್ರೆ, ನಿಮ್ಗೆ ಇದು ಆಪ್ಷನ್ ಇರ್ಲಿಕ್ಕಪ್ಪ ಅಂತಂದರೆ ನಾನು ಇನ್ನು ತೋರಿಸಿದ್ನಲ್ಲ, ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿರಿ, ನ್ಯೂ ವಿಂಡೋಗೆ ಹೋಗ್ರಿ, ಓಪನ್ ಫೋಲ್ಡರ್ ಅಂದ ನಿಮ್ಗೆ ಎಲ್ಲಿ ಇರ್ತೈತಿಲ್ಲ ಅಲ್ಲಿಗೆ ಬಂದು ನೀವು ಚೆಕ್ ಮಾಡ್ಬೋದು. ಹೌದ್ರೆ, ಸೊ ಇಲ್ಲಿ ಓಪನ್ ವಿತ್ ಕೋಡ್ ನನಗೆ ಡೈರೆಕ್ಟ್ ಆಪ್ಷನ್ ಇದ್ರೊಳಗೆ 2 ಕೊಟ್ಟಾನ, ಅದಕ್ಕೆ ನಾನು ಓಪನ್ ವಿತ್ ಕೋಡ್ ಮಾಡಿದೆ. ಡೈರೆಕ್ಟ್ಲಿ ಐ ಮೀನ್ DB ಕನೆಕ್ಟ್ ನೋಡಿ. ಸೊ ಇಲ್ಲಿ ನ್ಯೂ ಟರ್ಮಿನಲ್. ಸೊ ಇಲ್ಲಿ ನಿಮಗೆ ತೋರಿಸ್ತೈತೆ ನಾ ಯಾವ ಫೋಲ್ಡರ್ನಾಗ ಇದೀನಿ ಅಂತ. ಓಕೆ, ಐ ಮೀನ್ ಪರ್ಟಿಕ್ಯುಲರ್ ಫೋಲ್ಡರ್. ಫಸ್ಟ್ ನಾ ಏನು ಇನ್ಸ್ಟಾಲ್ ಮಾಡ್ಬೇಕು ರೀ, ನಿಮ್ಗೆ ಗೊತ್ತೈತಿ, ಇದನ್ನು ಹೊಳ್ಳೆ ಮಾಡಬೇಕು ನಾವು, ಯಾಕಂದ್ರೆ ರಿಪೀಟ್ ಆದಷ್ಟು ಚಲೋ. npm init -y. ನೀವು ಇದನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಚಲೋ. ಸೊ ನೆಕ್ಸ್ಟ್ 2ನೇ ಸ್ಟೆಪ್ ಬಂದು, ಯು ಕ್ಯಾನ್ ಚೇಂಜ್ ದ ಟೈಪ್, ಡಬಲ್ ಕೋಟ್ನೊಳಗೆ ಟೈಪ್ ಆಫ್ ದ ಮಾಡಲೆ. ಸೊ ದಿಸ್ ಈಸ್ ಆಲ್ಸೋ ಫೈನ್.
ಓಕೆ, ಇದು ಅದಕ್ಕೆ ಇಂಪೋರ್ಟ್ ಅಂತ ಕೀವರ್ಡ್ ಯೂಸ್ ಮಾಡೋಕ್ಕೆ ಇದನ್ನು ನಾನು ಚೇಂಜ್ ಮಾಡಿದೆ. ಇದನ್ನು ನೀವು ನೆನ್ಪಿಟ್ಟು. ಸೊ ನೆಕ್ಸ್ಟ್ ಬಂದ ಇದನ್ನು ಕ್ಲಿಯರ್ ಮಾಡ್ತೀನಿ. ಐ ವಿಲ್ ಕ್ರಿಯೇಟ್ ಆ್ಯನ್ ಒನ್ ಸರ್ವರ್. ನೋಡಿರಿ, ಒಂದು ಸರ್ವರ್ ಹೆಸರು ನಾನು vijay.js ಅಂತ ಕೊಡ್ತೀನಿ. ನನ್ನ ಹೆಸರಲ್ಲೇನ ಸರ್ವರ್ ಕ್ರಿಯೇಟ್ ಮಾಡಿದೆ. ಸರ್ವರ್ ನೇಮ್ ಈಸ್ vijay.js ಜಾವಾ ಸ್ಕ್ರಿಪ್ಟ್. ಆದರೆ ನೀವೇನು ಮಾಡ್ಬೇಕು, ನಿಮ್ಮ ಹೆಸರಲ್ಲೇ ಒಂದು ಸರ್ವರ್ ಫೈಲ್ ಕ್ರಿಯೇಟ್ ಮಾಡ್ಕೊರಿ. ನನಗೆ ಬೇಕಾಗಿದ್ದೇನೀಗ ಎಕ್ಸ್ಪ್ರೆಸ್ ಫ್ರೇಮ್ವರ್ಕ್ ಬೇಕು. ಎಕ್ಸ್ಪ್ರೆಸ್ ಫ್ರೇಮ್ವರ್ಕ್ ಎದಕ್ಕೆ ಬೇಕು ಸರ್? ರಿಕ್ವೆಸ್ಟ್ ಮತ್ತು ರೆಸ್ಪಾನ್ಸಕ್ಕೆ ನಮ್ಗೆ ಗೊತ್ತಾಗ್ಬೇಕಂದ್ರೆ ಎಕ್ಸ್ಪ್ರೆಸ್ ಫ್ರೇಮ್ವರ್ಕ್ ಹಾಕಬೇಕು. ಹಂಗಾಗಿ ನಾವೇನು ಮಾಡ್ಬೇಕು, ಎಕ್ಸ್ಪ್ರೆಸ್ ಹಾಕೋಬೇಕು. ಎಕ್ಸ್ಪ್ರೆಸ್ ಎಲ್ಲಿಂದ ಹಾಕೋದು? ನೋಡ್ ಪ್ಯಾಕೇಜ್ ಮ್ಯಾನೇಜರ್ನಿಂದ ತೊಗೊಂಡು ಇನ್ಸ್ಟಾಲ್ ಎಕ್ಸ್ಪ್ರೆಸ್ ಇನ್ಸ್ಟಾಲ್. ಇದು ಇನ್ಸ್ಟಾಲೇಷನ್ ಸ್ಟಾರ್ಟ್ ಆತ. ಇನ್ಸ್ಟಾಲ್ ಆಗೈತಿ ಇಲ್ಲ ಅಂತ ಹೆಂಗೆ ಚೆಕ್ ಮಾಡ್ಬೇಕು? ಪ್ಯಾಕೇಜ್ನೊಳಗೆ ಡಿಪೆಂಡೆನ್ಸೀಸ್ ಅಂತೈತಿ, ಎಕ್ಸ್ಪ್ರೆಸ್ ಓಕೆ ಆಗೈತಿ, ಇಲ್ಲೆಲ್ಲ ಪ್ಯಾಕೇಜ್ಗಳ ಹೆಸರು ತೋರಿಸ್ತೈತಿ. ನೆಕ್ಸ್ಟ್ ಇನ್ನೊಂದು ಮಾಡಬೇಕಲ್ಲ ನಿಮಗೆ, ಏನು ರೀ, ಎ ಪಿ ಐ ಏನು ಬೇರೆ ಕಡೆ ಅಂದರೆ ಎಕ್ಸಸ್ ಆಗ್ಬೇಕಂತಂದ್ರೆ ಕಾರ್ಸ್ ಅಂತ ಯೂಸ್ ಮಾಡ್ಬೇಕು. ಅದೊಂದು ಯೂಸ್ ಮಾಡೋನು, MP ಕಾರ್ಸ್. ವಿಲ್ ಗೋ ಫಾರ್ ಅ ಕಾರ್ಸ್. ಓಕೆ, ಸೊ ಕಾರ್ಸ್ ಅನ್ನೋದು ಇನ್ಸ್ಟಾಲ್ ಆಯ್ತು. ಸೊ ಈಗ ನಿಮ್ಗೆ ಗೊತ್ತಿದ್ದಂಗೆ ನಾವೇನು ಮಾಡ್ಬೇಕು, vijay.js ಒಳಗೆ ಬಂದ್ವಿ. ಇಲ್ಲಿ ಏನೇನು ಇಂಪೋರ್ಟ್ ಮಾಡ್ಕೋಬೇಕು ಹೇಳ್ರಿ? ಇಂಪೋರ್ಟ್ ಎಕ್ಸ್ಪ್ರೆಸ್ ಫ್ರಾಮ್ ಡಬಲ್ ಕೋಟ್ನೊಳಗೆ ಎಕ್ಸ್ಪ್ರೆಸ್, ಇದು ಒಂದು. ಆಮೇಲೆ ಕಾರ್ಸ್ ಅಂತ ಒಂದು ತೊಗೊಂಡಿವಲ್ಲ, ಸೊ ಅದೊಂದು ಪ್ಯಾಕೇಜ್ ಮೋಸ್ಟ್ ಪ್ರಾಬಬ್ಲಿ. ಇದನ್ನು ಫ್ರಾಮ್ ನೋಡಿರಿ, ಹಿಂಗೆ ಏನು ನೀವು ಕೋಡ್ ಬರೆಯೋಕೆ ಕಲಿಬೇಕು. ಕಾರ್ಸ್, ಇಂಪೋರ್ಟ್ ಕಾರ್ಸ್ ಫ್ರಾಮ್ ಕಾರ್ಸ್. ಓಕೆ, ನಾವೊಂದು ಕಾನ್ಸ್ಟ್ ಆ್ಯಪ್ ಅಂತ ಕ್ರಿಯೇಟ್ ಮಾಡ್ತೀನಿ, ಇನಿಷಿಯಲೈಜೇಷನ್. ಓಕೆ, ಇದಕ್ಕೆ ಏನು ಇನಿಷಿಯಲೈಜೇಷನ್? ಎಕ್ಸ್ಪ್ರೆಸ್ನಿಂದ ಏನೇನು ಅದಾವಲ್ಲ ಎಲ್ಲ ನನಗೆ ಎಲ್ಲಿ ಬೇಕು, ಆ್ಯಪ್ನ್ಯಾಗ ಬಂದು ಬಿದ್ದು. ಅಂದರೆ ಈ ಡಬ್ಬೆ ಅಂತ ತೊಗೊಂಡು ಈ ಡಬ್ಬೆಗೆ ಫಸ್ಟ್ ಈ ಡಬ್ಬೆ ಅಂತ ತೊಗೊಂಡು ಇದ್ರಾಗ, ಆಮೇಲೆ ಈ ಡಬ್ಬೆ ಅಂತ ತೊಗೊಂಡು ಇದ್ರಾಗ, ಫೈನಲ್ ಈಗ ಸಕ್ರೆ ಸಿಗೋದಿಲ್ಲ ರೀ ಆ್ಯಪ್ನ್ಯಾಗ. ಎಂಥ ಸಕ್ರೆ? ಒಂದು ಲಿಸನ್ ಅಂತೇಳಿ ಒಂದು ಮೆಥಡ್ ಅದ, ಅದು ಸಕ್ರಿನ ಅಂತ ತಿಳ್ಕೊರಿ. .listen ಅಂದ್ರೆ ಈ ಮೆಥಡ್ ಎಲ್ಲಿ ಬರ್ದಂಗೆ ಆತ? ಸಕ್ರೆ ಮೂಲ ಯಾವುದು? ಕಬ್ಬಿನಿಂದ ಫ್ಯಾಕ್ಟ್ರಿ ಬರ್ತೈತಿ, ಫ್ಯಾಕ್ಟ್ರಿನಿಂದ ಸಕ್ಕರೆ ಆಕೈತಿ, ಸಕ್ಕರೆಗೆ ನಿಮ್ಮ ಮನೆಗೆ ಬರ್ತಲ್ಲ. ಹಂಗೆ ಲಿಸನ್ ಅನ್ನೋ ಮೆಥಡ್ ಎಲ್ಲಿ ಬರ್ದಾರ? ಎಕ್ಸ್ಪ್ರೆಸ್ನೇ ಬರ್ದಾರ. ಅದು ಇಲ್ಲಿ ಹೆಂಗೆ ಬಂತು? ಇಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿಂದ ಇಲ್ಲಿಗೆ ಬಂತು. ಅಂದ್ರೆ ಇದು ಇಲ್ಲಿಂದ ಏನಾಕೈತಿ, ಆ ಲಿಸನ್ ಅನ್ನೋ ಮೆಥಡ್ ಕಾಲ್ ಮಾಡಾಕತ್ತೀನಿ. ಎಷ್ಟು ನೀವು ತಿಳ್ಕೊಬೇಕು. ಈ ಮೆಥಡ್ಗೆ ಏನೇನು ಕಳಿಸ್ಬೇಕು ರೀ? ಒಂದೊಂದು ಪೋರ್ಟ್ ನಂಬರ್ ಎಲ್ಲಿ ಸರ್ವರ್ ರನ್ ಆಗ್ಬೇಕು ಅದನ್ನು ಕಳಿಸ್ತೀನಿ, 5001. ನೆಕ್ಸ್ಟ್ ಒಂದು ಕಾಲ್ಬ್ಯಾಕ್ ಫಂಕ್ಷನ್ ಕಳ್ಸಂತ ಹೇಳ್ಯಾರ. ಕಾಲ್ಬ್ಯಾಕ್ ಫಂಕ್ಷನ್ ಹೆಂಗೆ? ಒಂದು ಬ್ರ್ಯಾಕೆಟ್ ಓಪನ್, ಬ್ರ್ಯಾಕೆಟ್ ಕ್ಲೋಸ್, ಅರೋ ಮಾರ್ಕ್, ಈಕ್ವಲ್ ಟು ಸೈನ್ ಹಾಕಿ ಒಂದು ಗ್ರೇಟರ್ ದನ್ ಹಾಕಿದ್ರೆ ಎರೋ ಮಾರ್ಕ್ ಆಗುತ್ತೆ. ಫಂಕ್ಷನ್ ಬಾಡಿ ಹೆಂಗೆ? ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಇದಕ್ಕೆ ನಾವೇನಂತೀವಿ? ಕಾಲ್ಬ್ಯಾಕ್ ಫಂಕ್ಷನ್ ಅಂತೀವಿ, ಅನಾನಿಮಿಯಸ್ ಫಂಕ್ಷನ್ ಅಂತೀವಿ, ಅರೋ ಫಂಕ್ಷನ್ ಅಂತೀವಿ. ಮೂರೂ ಒಂದೇ. ಹೌದ್ರೆ? ಸೊ ನೋಡಿರಿ, ಇಲ್ಲಿಂದ ಫಂಕ್ಷನ್ ಸ್ಟಾರ್ಟ್ ಆತ. ಯಾವಾಗ ಕಂಪ್ಯೂಟರ್ ಅಂದರೆ ಜಾವಾ ಸ್ಕ್ರಿಪ್ಟ್ ಬ್ರ್ಯಾಕೆಟ್ ಓಪನ್ನ ಬ್ರ್ಯಾಕೆಟ್ ಕ್ಲೋಸ್ ಅಂತ ನೋಡ್ತೈತಲ್ಲ, ಅದೇನು ತಿಳ್ಕೊತೈತಿ? ಇವ್ರ ಫಂಕ್ಷನ್ ಬರೆಯಕತ್ತಾರ ಅಂತ ತಿಳ್ಕೊತೈತಿ. ಈ ಎರೋ ಮಾರ್ಕ್ ಏನು ಮಾಡ್ತೈತಿ? ಈ ಬ್ರ್ಯಾಕೆಟ್ ಅಂದರೆ ಈ ಪ್ಯಾರಾಮೀಟರ್ಸ್ ಏನು ಪಾಸ್ ಮಾಡ್ತೀವಲ್ಲ ಅದನ್ನು ಬೇರೆ, ಮತ್ತು ಇದು ಬಾಡಿ ಏನೈತಲ್ಲ ಅದನ್ನು ಡಿಫ್ರೆಂಟ್ ಅಂದರೆ ಡಿಫ್ರೆನ್ಸ್ ತೋರಿಸೋದು ಯಾವುದೇ? ಅರೋ ಮಾರ್ಕ್. ಸೊ ನೆಕ್ಸ್ಟ್ ಬಾಡಿ ಏನು ರೀ? ಇದೊಂದು ಅರೋ, ಇದು ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಇದೇನು? ಬಾಡಿ ಆಫ್ ದಿಸ್ ಫಂಕ್ಷನ್. ಈ ಬಾಡಿಯಾಗ ನಾ ಏನು ಬರೀಬೇಕು? console.log. ಹೌದ್ರೆ? ಸರ್ವರ್ ಈಸ್ ರನ್ನಿಂಗ್. ಸಾಕು, ಸರ್ವರ್ ಈಸ್ ರನ್ನಿಂಗ್. ಹೌದ್ರೆ? ಸೊ ಇದನ್ನು ಬರೆದೂ ರನ್ ಮಾಡ್ಬೋದು. ಇಲ್ಲಪ್ಪ ಅಂತ ಇನ್ನೊಂದು ನಾನು ಡಿಫಾಲ್ಟ್ ರೌಟ್ರ್ ಹಾಕಿ ನೋಡ್ತೀನಿ. ಹೆಂಗೆ ರೀ ಡಿಫಾಲ್ಟ್ ರೌಟ್ರ್? app.get. ಹೌದ್ರೆ? ಡಿಫಾಲ್ಟ್ ರೌಟ್ರ್ ಕೋಲನ್. ಹೌದ್ರೆ? ಹಿಂಗೆ ಫಾರ್ವರ್ಡ್ ಸ್ಲ್ಯಾಶ್ ಹಾಕಿದ್ರಂದ್ರೆ ಡಿಫಾಲ್ಟ್ ರೌಟ್ರ್ ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ನೀವು ಲೋಕಲ್ ಹೋಸ್ಟ್ 5001 ಅಂತ ಕಾಲ್ ಮಾಡಿದ್ಗಳೇನೆ ಯಾವ್ದು ಕಾಲ್ ಆಕೈತಪ್ಪ ಅಂತಂದ್ರೆ ಈ ರೌಟ್ ಕಾಲ್ ಆಕೈತಿ. ಅಂದರೆ ಇಲ್ಲಿ ಏನು ಬರೀತಿರಲ್ಲ ಆ ಫಂಕ್ಷನ್ ಎಕ್ಸಿಕ್ಯೂಟ್ ಆಕೈತಿ. ಒಂದು ಹಾಕಿದ ಮ್ಯಾಗ ಕಾಲ್ ಬ್ಯಾಕ್ ಫಂಕ್ಷನ್. ಆಗಲೇ ನೀವು ಏನೋ ನಲ್ ಕಳಿಸಿದ್ರಿ, ಏನೋ ತೊಗೋತಿದ್ದಿಲ್ಲ, ಇಲ್ಲಿ 2 ಪ್ಯಾರಾಮೀಟರ್ ಕಳಿಸ್ಬೇಕು. ಒಂದು ರಿಕ್ವೆಸ್ಟ್, ಇನ್ನೊಂದು ರೆಸ್ಪಾನ್ಸ್ ಪ್ಯಾರಾಮೀಟರ್ ಕಳಿಸಿದ್ವಿ. ಮತ್ತು ಬಾಡಿ ಹಾಕೋದು ಹೆಂಗೆ? ಬಾಡಿ ಎರೋ ಮಾರ್ಕ್ ಹಾಕಿ ಒಂದು ಬಾಡಿ ಹೆಂಗೆ ರೀ? ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಇಲ್ಲಿ ರೆಸ್ಪಾನ್ಸ್ ಡಾಟ್ ಸೆಂಡ್ ಅಂತ ಒಂದು ಮೆಥಡ್ ಯೂಸ್ ಮಾಡಿರಿ. ಹಲೋ ವರ್ಲ್ಡ್, ಇಲ್ಲಿಕಂದ್ರೆ ಹಾಯ್ ಆಲ್
ಆಲ್ ನೋಡ್ರಿ. ಓಕೆ, ಸೊ ಇದನ್ನು ನಾವು ಅಲ್ಲಿ ಚೆಕ್ ಮಾಡೋಣ. ನೆಕ್ಸ್ಟ್ ಐ ವಾಂಟ್ ಟು ಕ್ಲಿಯರ್ ಮೈ ಟರ್ಮಿನಲ್. ಹೆಂಗೆ ರೀ ಕ್ಲಿಯರ್ ಅಂತ ಹೊಡಿರಿ, ಕ್ಲಿಯರ್ ಆಯ್ತು. ನೆಕ್ಸ್ಟ್ ನೋಡ್ ಹೆಂಗೆ ರೀ ಸರ್ವರ್ ನೇಮ್ ಏನೈತಿ, ಹೆಂಗೆ ರನ್ ಮಾಡೋದು ಸರ್ವರ್ ನೋಡ್ ಅಂತ ಬರೀದು ವಿಜಯ್ ಡಾಟ್ ಸರ್ವರ್ ನೇಮ್ ಏನೈತಿ ವಿಜಯ್ ಡಾಟ್ JS. ಒಂದೇದ ಟರ್ಮಿನಲ್ದಾಗ ಸರ್ವರ್ ಇಸ್ ರನ್ನಿಂಗ್ ಅಂತ ಬಂತು. ನನಗೆ ಏನಾಗಬೇಕಾಗೈತಿ, ಐ ವಾಂಟ್ ಟು ಚೆಕ್ ಇನ್ ಬ್ರೌಸರ್. ಬ್ರೌಸರ್ನ ಹೆಂಗೆ ಚೆಕ್ ಮಾಡೋದು ಇದನ್ನು ಹೊಡೆದು ನೋಡೋಣ. ನಾಗಡೆ ಹೇಳಿದ್ನಲ್ಲ 127. ಇದು ಅಂದ್ರೂ ನಾ ಏನು ಹೇಳಿನಿ, ಲೋಕಲ್ ಹೋಸ್ಟ್ ಅಂತ ಹೇಳಿನಿಲ್ಲ. ಇದು ನೋಡೋಣ. ಸೊ ಇದು 127.0.01 ಇದು ರನ್ ಆಗತೈತಿ. ಇಲ್ಲಿ 5001 ಹೊಡೆದ್ರೆ ಹಾಯ್ ಆಲ್ ಅಂತ ಬಂತು. ಇನ್ಸ್ಟೆಡ್ ಆಫ್ ನಾ ರೈಟಿಂಗ್ ಲೋಕಲ್ ಹೋಸ್ಟ್ ಅಂತಂದ್ರೆ ಅದನ್ನೂ ಬರೀಬೇಕು. ಅದನ್ನೂ ಬರೀರಿ. ಇದನ್ನು ಎರಡು ಟ್ರೈ ಮಾಡಿರಿ. ಲೋಕಲ್ ಹೋಸ್ಟ್ ಒಂದು ಕೋಲನ್ ಹಾಕಿನಿ 5001. ಸ್ಟಿಲ್ ಇಟ್ ಈಸ್ ಶೋಯಿಂಗ್ ಹಾಯ್ ಆಲ್. ಅಂದ್ರೆ ಸರ್ವರ್ ಎಕ್ದಮ್ ಚಲ್ತಿ ಐತಿ, ಚಲೋ ಐತಿ ಅಂತಂದಂಗೆ. ನೆಕ್ಸ್ಟ್ ಬಂದು ಈ ಸರ್ವರ್ದಂತ ಮುಗೀತು. ಸರ್ವರ್ನಿಂದ ಎಲ್ಲಿ ಕನೆಕ್ಟ್ ಆಗ್ಬೇಕು, ಡಾಟಾ ಬೇಸಿಗೆ ಕನೆಕ್ಟ್ ಆಗ್ಬೇಕು. ಯಾವಾಗ ನಾ ಡಾಟಾ ಬೇಸ್ ಆಪ್ರೇಷನ್ ಮಾಡ್ತೀನಿ ಅವಾಗ ಕನೆಕ್ಷನ್ ಬರೀ ಚಲೋ. ಏನು ಒಂದು ಕನೆಕ್ಷನ್ ಒನ್ ಟೈಮ್ ಬರೆದು ನನಗೆ ಎಲ್ಲೆಲ್ಲಿ ಆಪ್ರೇಷನ್ ಬೇಕಲ್ಲ ಅಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಚಲೋ. ಆಬ್ವಿಯಸ್ಲಿ ನಿಮಗೂ ಗೊತ್ತೈತಿ, ಒಂದು ಸಲ ಬರೆದು ಅದನ್ನು ಎಲ್ಲಿ ಬೇಕಾದಲ್ಲಿ ಕಾಲ್ ಮಾಡಿ ರೀಯೂಸ್ ಮಾಡೋದು ಚಲೋ ಅಂಥೇಳಿ ನಿಮ್ಮ ತಲೆಗೆ ಹೋಯ್ತಿ. ನೆಕ್ಸ್ಟ್ ಅದನ್ನು ಹೆಂಗೆ ರೆಡಿ ಮಾಡೋದು, ಒಂದು ಫೈಲ್ ರೆಡಿ ಮಾಡೋಣ, ಒಬ್ಬನ ರೆಡಿ ಮಾಡೋಣ ಅಂತ ಇಟ್ಕೋರಿ. ಅವನ ಹೆಸರು ಮಿಥುನ್ ಅಂಥೇಳಿ ನಾನು ಇಡ್ತೀನಿ. ಮಿಥುನ್.js. ಹೆಸರುಗಳು ನೆನ್ಪಿಟ್ಕೋತಗೋರಿ. ಮಿಥುನ್ ಏನು ಮಾಡ್ತಾನಪ್ಪ ಅಂತಂದ್ರೆ, ಸೊ MySQL ಕನೆಕ್ಟ್ ಮಾಡ್ಬೇಕು. ಈಗ ಮಿಥುನನ ಕೆಲಸನೇ ಅದ MySQL ಕನೆಕ್ಟ್ ಮಾಡ್ಬೇಕು. ಮಿಥುನಿಗೆ ಕನೆಕ್ಟ್ ಮಾಡ್ಬೇಕಂದ್ರೆ ಈ ಸರ್ವರ್ದೊಳಗೆ ಪ್ಯಾಕೇಜ್ ಇನ್ಸ್ಟಾಲ್ ಮಾಡಬೇಕು. ನಂದು ಸಾಫ್ಟ್ವೇರ್ MySQL ಐತಿ. MySQLಕ್ಕೆ ಕನೆಕ್ಟ್ ಆಗೋ ಏನು ಮೆಥಡ್ಸ್ ಅದಾವಲ್ರಿ, ಆ ಮೆಥಡ್ ಒಂದು ಪ್ಯಾಕೇಜ್ನಾಗ ಇಟ್ಟಾರ. ಆ ಪ್ಯಾಕೇಜ್ ನೀವೇನು ಮಾಡ್ಕೋಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕು. ಆ ಪ್ಯಾಕೇಜ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೆಂಗೆ, ಇಲ್ಲಿ ಅಂತರೂ ಸರ್ವರ್ ರನ್ನಿಂಗ್ ಅಂತ ತೋರ್ಸಾಕತ್ತೈತಿ. ಮೊದಲು ಸರ್ವರ್ ಸ್ಟಾಪ್ ಮಾಡಿರಿ, Ctrl+C. ಬೈ ಪ್ರೆಸ್ಸಿಂಗ್ Ctrl+C. ಸರ್ವರ್ ಸ್ಟಾಪ್ ಆದ್ಗಳೇನೆ ಆ ಪ್ಯಾಕೇಜ್ ಹೆಸರು ಹೇಳ್ತೀನಿ, NPM ನೋಡ್ ಪ್ಯಾಕೇಜ್ ಮ್ಯಾನೇಜರ್ನಿಂದ ಇನ್ಸ್ಟಾಲ್ ಮಾಡಿ MySQL2. ಏನು ರೀ MySQL2 ಅನ್ನೋ ಪ್ಯಾಕೇಜನ್ನು ಇನ್ಸ್ಟಾಲ್ ಮಾಡು ಅಂತ ಹೇಳಿದೆ. ಸೊ ಇಟ್ ಈಸ್ ಇನ್ಸ್ಟಾಲಿಂಗ್. ಅಂದ್ರೆ MySQLಕ್ಕೆ ಬೇಕಾದ ಪ್ಯಾಕೇಜ್ ಹೆಸರೇನು, MySQL2. ಓಕೆ, ಸೊ ಇದು ಆದಮೇಲೆ ಮಿಥುನ್ ಏನು ಮಾಡ್ತಾನೆ, ಅದನ್ನು ಇಂಪೋರ್ಟ್ ಮಾಡ್ಕೋಬೇಕಲ್ಲ ತನ್ನ ಫೈಲ್ನಾಗ. ಇಂಪೋರ್ಟ್ MySQL, ನೀವೇನು ಬೇಕಾದ ಬರೀಬೋದು. MySQL ಫ್ರಾಮ್ ಡಬಲ್ ಕೋಟ್ನೊಳಗೆ ಎಲ್ಲಿಂದ ರೀ MySQL2. ಇಲ್ಲೊಂದು ಪ್ರಾಮಿಸ್ ಅಂತದ. ಇದು ಏನು ಮಾಡ್ತೈತಿಪ್ಪ ಅಂತಂದರೆ ನಿಮಗೆ ಕನೆಕ್ಟ್ ಮಾಡ್ತೈತಿ, ಇಲ್ಲ ನಡ್ಬರ್ಕಂತರೂ ನಿಂದ್ರಂಗಿಲ್ಲ. ಅದು ಪ್ರಾಮಿಸದ ವರ್ಕ್. ಓಕೆ, ಇಷ್ಟಂತ ಆತ. ಮಿಥುನ್ಗೆ ಬೇರೆ ಬೇರೆ ಕೆಲಸ ಇರ್ತಾವೆ, ಇದನ್ನ ಮಾಡ್ಕೊಳಕ್ಕೆ ಕುಂದ್ರಂಗಿಲ್ಲ ಅಂಥೇಳಿ ಅವ ಇನ್ನೊಬ್ಬಂಗೆ ಕೆಲಸ ವಹಿಸ್ತಾನೆ. ಅವನ ಹೆಸರು ವಹಿಸ್ದವನ್ನ ನಾವೇನು ಮಾಡ್ಬೇಕು, ಅವನ ಕೆಲಸ ಏರಿಗೆ ವಹಿಸಿರ್ತಾನಲ್ಲ ಪ್ರದೀಪ್ ಅಂತೇಳಿ ಇಟ್ಕೋರಿ. ಆ ಪ್ರದೀಪನ ಕೆಲಸ ಏನು ರೀ, MySQLಕ್ಕೆ MySQLನೊಳಗೆ ನಂದೇನು ಇನ್ಫೋ ಅಂತೇಳಿ ಡಾಟಾ ಬೇಸ್ ಐತಲ್ಲ, ಅಷ್ಟಕ್ಕೊಂದು ಡಾಟಾ ಬೇಸ್ ಅದಾವ. ಅದರೊಳಗೆ ಇನ್ಫೋ ಅನ್ನೋ ಡಾಟಾ ಬೇಸಿಗೆ ಕನೆಕ್ಟ್ ಮಾಡ್ಬೇಕು. ಹೀಗಾಗಿ ಅವನ ಕೆಲಸ ಏನು ರೀ, ಇನ್ಫೋ ಅನ್ನೋ ಡಾಟಾ ಬೇಸಿಗೆ ಅವ ಏನು ಮಾಡ್ತಾನೆ, ಕನೆಕ್ಟ್ ಮಾಡ್ತಾನೆ. ಅದಕ್ಕೆ ಕೆಲಸ ಯಾರ್ದು, ಪ್ರದೀಪಂದು. ಮತ್ತು ಪ್ರದೀಪನ್ನ ಬೇರೆ ಕಡೆ ನಾವು ತೊಗೋಬೇಕಂದ್ರೆ ಇಲ್ಲಿಂದ ಎಕ್ಸ್ಪೋರ್ಟ್ ಅಂತ ಮಾಡ್ಬೇಕಲ್ಲ. ಬೇರೆ ಕಡೆ ನಾನು ಡಾಟಾ ಬೇಸ್ ಕನೆಕ್ಷನ್ ಬೇಕಾದ್ರೆ ಪ್ರದೀಪನ ಕರಿಬೇಕಿಲ್ಲ. ಪ್ರದೀಪನ ಕರಿಬೇಕಂದ್ರೆ ಪ್ರದೀಪ್ ಏನಿರ್ಬೇಕು, ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ಬೇಕು, ಅಂದ್ರೆ ಅಲ್ಲಿ ಇಂಪೋರ್ಟ್ ಹಾಕನ. ಅದು ಕಾನ್ಸೆಪ್ಟ್. ಸೊ ಅದಕ್ಕೆ ನಾ ಏನಂತೀನಿ, ಎಕ್ಸ್ಪೋರ್ಟ್ ಕಾನ್ಸ್ಟ್ ಪ್ರದೀಪ್. ನೋಡಿರಿ, ಇವ್ರ ಹೆಸರು ನೆನ್ಪಿಟ್ಟವ್ರೆ ಅಷ್ಟೇ, ಪ್ರದೀಪ್. ಈ ಪ್ರದೀಪ ಇವಂಗೆ ಅಸಿಂಕ್ರೋನಸ್ ಒಂದು ಫಂಕ್ಷನ್ ಹಾಕಿಬಿಡೋನು. ಅಸಿಂಕ್ರೋನಸ್ ಅಂದ್ರೇನು, ಬೇರೆ ಬೇರೆ ಕೆಲಸದ ಜೊತೆಗೆ ಇದನ್ನು ಮಾಡಂದಂಗೆ, ಅದಕ್ಕೆ ಅಸಿಂಕ್ರೋನಸ್ ಫಂಕ್ಷನ್ ಹೆಂಗೆ ಮಾಡ್ತೀರಿ ನೋಡಿರಿ. ಒಂದು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್. ಸೊ ಇಲ್ಲಿ ಏನು ಪಾಸ್ ಮಾಡ್ಬೇಕು, ರಿಕ್ವೆಸ್ಟ್ ರೆಸ್ಪಾನ್ಸ್. ಮುಂದೆ ಇದ್ರ ಬಾಡಿ ಹೆಂಗೆ ಸೇಮ್, ಒಂದು ಆರೋ ಮಾರ್ಕ್, ಒಂದು ಬ್ರ್ಯಾಕೆಟ್, ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಈ ಎರಡರ ನಡಬರ್ಕ ಬರ್ದಿದ್ದೇನೆ ಈ ಫಂಕ್ಷನ್ ಅನ್ನಂಗೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಪ್ರದೀಪ್ ಈಸ್ ಆಲ್ಸೋ ಎನ್ ಫಂಕ್ಷನ್. ಓಕೆ ಫೈನ್. ಪ್ರದೀಪ್ ಪ್ರದೀಪ್ ಇಲ್ಲಿ ಸಾರಿ ಇದನ್ನು ತೆಗೀರಿ, ಡಿಲೀಟ್ ಮಾಡಿ. ಈಗ ಪ್ರದೀಪಿಗೆ ನಾ ಏನು ಮಾಡ್ಬೇಕಾಗೈತಿ, ಬರೀ ಡಾಟಾ ಬೇಸ್ ಕನೆಕ್ಷನ್ ಮಾಡ್ಬೇಕಾಗೈತಿ. ಇದೊಂದು ಫಂಕ್ಷನ್ ಅಲ್ಲ, ಡಾಟಾ ಬೇಸ್ ಕನೆಕ್ಷನ್ ಮಾಡ್ಬೇಕಾಗೈತಿ. ಸೊ ಕನೆಕ್ಷನ್ ಹೆಂಗೆ ಮಾಡೋದಪ್ಪ ಅಂತಂದ್ರೆ ನೋಡಿರಿ, ಇಲ್ಲಿ ಮ್ಯಾಗ MySQL ಅಂತ ಏನು ತೊಗೊಂಡಿರಲ್ಲ, ಯು ಕ್ಯಾನ್ ಯೂಸ್ ದ್ಯಾಟ್.
MySQL ಡಾಟ್ ಇದ್ರಾಗ ಒಂದು ಮೆಥಡ್ ಅದ ಕ್ರಿಯೇಟ್ ಆ್ಯಂಡ್ ಪೂಲ್. ಅಂದ್ರೆ ಈ ಕ್ರಿಯೇಟ್ ಎ ಪೂಲ್ ಮೆಥಡ್ ಎಲ್ಲಿ ಬರ್ದಂಗೆ ಆತ MySQL 2ನೊಳಗೆ ಪ್ಯಾಕೇಜ್ನೊಳಗಿತ್ತು. ಅದು MySQLಗೆ ಬಂತು. MySQLನಿಂದ MySQL ಡಾಟ್ ಹೊಡೆನ ಕ್ರಿಯೇಟ್ ಎ ಪೂಲ್ ಬಂತು. ಹಿಂಗಾಗಿ ಇದನ್ನು ಎಲ್ಲಿ ಬರ್ದಂಗೆ ಆತ MySQL 2ನ್ಯಾಗ ಬರ್ದಂಗೆ ಆತ. ಸೊ ನಾ ಹೇಳಿದೆ ನಿಮಗೆ ಇದು ಏನಿದೆ ಮೆಥಡ್ ಅಂದ್ರೆ ಏನು, ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್. ಇದ್ರೊಳಗೆ ನಾವು ಫ್ಲವರ್ ಬ್ರ್ಯಾಕೆಟ್ನೊಳಗೆ ನೀವು ಹೆಂಗೆ ಜೇಸನ್ ಫಾರ್ಮ್ಯಾಟ್ನೊಳಗೆ ಕೀ ಮತ್ತು ವ್ಯಾಲ್ಯೂ ಕಳಿಸ್ತಿದ್ರಲ್ಲ ಹಂಗೆ ಇಲ್ಲಿ ಕಳಿಸ್ಬೇಕು. ಸೊ ಬ್ರ್ಯಾಕೆಟ್ ಫ್ಲವರ್ ಬ್ರ್ಯಾಕೆಟ್ ಓಪನ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಒಂದೇದು ಬಂದು ಏನಪ್ಪ ಅಂತಂದ್ರೆ ಹೋಸ್ಟ್ ಅಂತದ. ಈ ಹೋಸ್ಟ್ ಅಂದ್ರೆ ಏನಪ್ಪ ಅಂತಂದ್ರೆ ನಾನು ನಿಮ್ಗೆ ಇನ್ನೊಂದು ಸಲ ತೋರಿಸ್ತೀನಿ. MySQLನಾಗ ನಾನು ನಿಮ್ಗೆ ಹೇಳಿದ್ದೆ ಇದನ್ನು ಬರ್ಕೋರಪ್ಪ ಅಂಥೇಳಿ. ಸೊ ನೋಡಿರಿ ಹೋಸ್ಟ್ ಅಂದ್ರೆ ಇದು 127.0.01. ಆಮೇಲೆ ಇದನ್ನು ನೆನ್ಪಿಡ್ರಿ ರೂಟ್ ಯೂಸರ್ ಏನ ರೂಟ್ ಹೌದ್ರೆ. ಸೊ ಹೋಸ್ಟ್ ಅಂದ್ರೆ ಏನ್ರಿ ಒಂದು ಕೀ ಆಯ್ತು. ಇದ್ರ ವ್ಯಾಲ್ಯೂ ಏನು 127.0.0.1. ನೆಕ್ಸ್ಟ್ ಒಂದು ಕಾಮ, ಯಾಕಂದ್ರೆ ಒಂದು ಕೀ ವ್ಯಾಲ್ಯೂ ಆಗೋಣ ಒಂದು ಕಾಮ. ನೆಕ್ಸ್ಟ್ ಯೂಸರ್ ನಾನು ನಿಮ್ಗೆ ತೋರಿಸಿದ್ದೆ ಚಿತ್ರಾನ ಏನು ರೂಟ್, ಬೇಕಾದ್ರೆ ನೀವು ಅಲ್ಲೇ ಹೋಗಿ ನೋಡ್ಬೋದು ನೀವು ಹೌದ್ರೆ. ಆಮೇಲೆ ನಿಮಗಂತೂ ಪಾಸ್ವರ್ಡ್ ಗೊತ್ತಿರ್ತೈತಿ, ನೀವು ಏನು ಪಾಸ್ವರ್ಡ್ ಇಟ್ಟಿರ್ತಿರಲ್ಲ ಅದನ್ನ ಇಡ್ರಿ. ನಾನು ABCD ಅಂತ ಇಟ್ಟೀನಿ, ಅದನ್ನು ನಾನು ಹಾಕ್ತೀನಿ. ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಡಾಟಾಬೇಸ್ ನನ್ನ ಹೆಸರು ಏನೈತ್ರಿ ಡಾಟಾಬೇಸ್. ಓಕೆ ಸೊ ಐ ವಿಲ್ ಓಪನ್ MySQL. ಓಕೆ ಅದು ಕ್ಲೋಸ್ ಮಾಡೋಣ, ಕ್ಲೋಸ್ ಆಗೈತಿ. ಸೊ ಅದಕ್ಕೆ ನಾನು ಮತ್ತೊಮ್ಮೆ ಒತ್ತಿದೆ. ಸೊ ಇಲ್ಲಿ ಪಾಸ್ವರ್ಡ್ ಕೇಳ್ತೈತಿ ನೋಡ್ರಿ. ಇದು ಪಾಸ್ವರ್ಡ್ ಪಾಸ್ವರ್ಡಲ್ಲಿ ಹಾಕೀನಿ ABCD. ಓಕೆ ಸೊ ಇಲ್ಲಿ ಹೋಗ್ತೀನಿ. ಓಕೆ ಫೈನ್ ನೋಡಿರಿ ಇದು ಡಾಟಾಬೇಸ್ ಹೆಸರು ಇಷ್ಟೊಕ್ಕೊಂದು ಅದಾವ. ನನಗೆ ಇದಕ್ಕೆ ಕನೆಕ್ಟ್ ಆಗ್ಬೇಕಲ್ಲ. ಸೊ ಅದಕ್ಕೆ ನೀವು ಡಾಟಾಬೇಸ್ ಕರೆಕ್ಟ್ ನೋಡ್ಕೊಂಡು ಕರೆಕ್ಟ್ ಬರೀಬೇಕು. ಇನ್ಫೋ ಇದು ಡಾಟಾಬೇಸ್ ಕನೆಕ್ಷನ್. ಸರ್ ಡಾಟಾಬೇಸ್ ಕನೆಕ್ಷನ್ ಎದಕ್ಕೆ ಬರೀಬೇಕು ಅಂತೇಳಿ ನಿಮ್ಗೊಂದು ಕ್ವಶನ್ ಬರ್ಬೋದು. ನಾನು ಬಿಜಾಪುರ್ನ್ಯಾಗ ಬಂದು ನಿಂತು ಯಾರ ನೀವೊಬ್ಬರು ಫೋನ್ ಮಾಡಿದ್ರಿ ಅಂತ ಇಟ್ಕೋರಿ. ನಾ ಬಿಜಾಪುರ್ನ್ಯಾಗ ಅದೀನಿ ಬರ್ರಿ ಅಂತಂದ್ರೆ ನೀವು ಎಲ್ಲಿ ಅಂತ ಬರೋರು? ನಾ ಹೇಳ್ಬೇಕು ನಿಮಗೆ, ಗಾಂಧಿ ಚೌಕಿಗೆ ಬರ್ರಿ, ಸಿದ್ದೇಶ್ವರ ಗುಡಿಗೆ ಬರ್ರಿ, ಅಲ್ಲಿ ISCT ಕಂಪ್ಯೂಟರ್ ಸೆಂಟರ್ದೊಳಗೆ ರೂಮ್ ನಂಬರ್ 3ದೊಳಗೆ ನಾ ಇರ್ತೀನಿ ಅಂತ ನಾ ಈ ರೂಟ್ ಆಗಿ ಕೊಟ್ಟನಿಲ್ಲ. ಹಂಗೆ ಡಾಟಾಬೇಸ್ ಕನೆಕ್ಷನ್ ಇಲ್ಲಿಗೆ ಹೋಗಿ ಇದ್ರದ್ದು ಯೂಸರ್ ನೇಮ್ ಇದೆ, ಪಾಸ್ವರ್ಡ್ ಇದೆ, ಅದರೊಳಗೆ ಅಷ್ಟು ಡಾಟಾಬೇಸ್ ಅದಾವ, ಅದರೊಳಗೆ ನೀ ಇನ್ಫೋಕ್ಕೆ ಕನೆಕ್ಟ್ ಆಗ. ದಟ್ಸ್ ಇಟ್ ನೋಡ್ರಿ. ಅದಕ್ಕೆ ಮತ್ತು ಇದಕ್ಕೆ ರಿಲೇಷನ್ ಆಗಂಗಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ಬೇಕು, ದಿಸ್ ಈಸ್ ದ ಡಾಟಾಬೇಸ್ ಕನೆಕ್ಷನ್. ನಾ ಎಲ್ಲೆಲ್ಲಿಗೆ ಹೋಗಂತ ನಾ ಹೇಳಿದೆ. ಯಾರು ಹೇಳಿದ್ರೆ ಪ್ರದೀಪ್ ಹೇಳಿದ. ಪ್ರದೀಪ್ ಇಲ್ಲದನ ಮಿಥುನನ ಅಂಡರ್ ಅಂದರೆ ಮಿಥುನನು ಫೈಲ್ನೊಳಗೆ ಪ್ರದೀಪ್ ಅದನ. ಪ್ರದೀಪನ ಕಾಲ್ ಮಾಡಿದರೆ ಯಾರು ಏನು ಸಿಗ್ತೈತಿ ನಮಗೆ? ಈ ಡಾಟಾಬೇಸ್ ಕನೆಕ್ಷನ್ ಸಿಗ್ತೈತಿ. ಇದನ್ನಷ್ಟ ನೀವು ತಲೆಯಾಗಿ ಇಟ್ಕೋಬೇಕು. ಇದು ಪ್ರದೀಪನ ಕ್ಲೋಸ್ ಆಯ್ತು. ಇನ್ನು ಡಾಟಾಬೇಸದು ಮುಗೀತು. ಇನ್ನು ಅಲ್ಲಿಂದ ನಾವೇನು ತೊಗೊಂಬರ್ಬೇಕು? ವ್ಯಾಲ್ಯೂ ತೊಗೊಂಬರ್ಬೇಕಲ್ಲ ಆ ಟೇಬಲ್ನಿಂದ. ಅದನ್ನು ಇನ್ನೊಬ್ರಿಗೆ ವಹಿಸೋನು. ಇನ್ನೊಂದು ಪ್ಲಸ್ ಹಾಕ್ತೀನಿ ಇಲ್ಲಿ, ಪ್ರಶಾಂತ್ ಅಂತೇಳಿ ಒಬ್ಬರನ್ನ ಮಾಡ್ತೀನಿ. ಈ ಪ್ರಶಾಂತನ ಕೆಲಸ ಏನಪ್ಪ ಅಂತಂದ್ರೆ ಆ ಪರ್ಟಿಕ್ಯುಲರ್ ಟೇಬಲ್ಗೆ ಹೋಗಿ ಆ ಟೇಬಲ್ನಾಗ ಏನು ಮಾಡೋದು, ವ್ಯಾಲ್ಯೂ ತೊಗೊಂಬರೋದು. ಇದೊಂದು ಫೈಲ್ ನೇಮ್, ಪ್ರಶಾಂತ್ ಅನ್ನೋದು ಫೈಲ್ ನೇಮ್, ಬಾಸ್ ನೇಮ್ ಅಂತ ಇಟ್ಕೊರಿ. ಈ ಪ್ರಶಾಂತ ಇದು ಡಾಟಾ ಟೇಬಲ್ಗೆ ಹೋಗಿ ತೊಗೊಂಬರ್ಬೇಕಪ್ಪ ಅಂತಂದ್ರೆ ಫಸ್ಟ್ ಡಾಟಾಬೇಸ್ ಕನೆಕ್ಷನ್ ಮಾಡ್ಬೇಕಲ್ರಿ. ಡಾಟಾಬೇಸ್ ಕನೆಕ್ಷನ್ ಏನು ಮಾಡ್ಬೇಕು? ಸೊ ಡಾಟಾಬೇಸ್ನೊಳಗೆ ಟೇಬಲ್ ಅದ. ನಮ್ಮ ಡಾಟಾಬೇಸ್ನಾಗ ಕನೆಕ್ಟ್ ಮಾಡ್ಲಿಕ್ಕೆ ಟೇಬಲ್ ಹೆಂಗೆ ತೊಗೊಳೋರು? ಫಾರ್ ಎಕ್ಸಾಂಪಲ್ ದೊಡ್ಡ ಡಬ್ಬಿ ಐತಿ, ಅದ್ರೊಳಗೆ ಒಂದು ಸಣ್ಣ ಡಬ್ಬಿ ಐತಿ. ದೊಡ್ಡ ಡಬ್ಬಿ ತೊಗೊಳೋರು ಸಣ್ಣ ಡಬ್ಬಿ ತೊಗೊಳಕ್ಕೆ ಬರ್ತತಾನೆ ಇಲ್ಲ. ಅದಕ್ಕೆ ಫಸ್ಟ್ ನಾವು ಏನು ಪ್ರಶಾಂತ್ ಏನು ಮಾಡ್ತಾನೆ, ಡಾಟಾಬೇಸ್ ಯಾರ ಕಡೆ ಐತಲ್ಲ ಅವ್ನು ಕರಿತಾನೆ. ಡಾಟಾಬೇಸ್ ಬರ್ದವ್ರು ಯಾರು ರೀ? ಇಂಪೋರ್ಟ್. ನಿಮಗೆ ಆಗಲೇ ಹೇಳಿದ್ನಲ್ಲ ಪ್ರದೀಪ್ ಅಂಥೇಳಿ. ಪ್ರದೀಪ್ ನೋಡ್ರಿ, ಪ್ರದೀಪ್ ಅಂತ ಹೊಡ್ಯಾನ ಫ್ರಾಮ್ ಮಿಥುನ್ ಅಂತ ಬಂತ. ಯಾಕಂದ್ರೆ ಮಿಥುನನು ಫೈಲ್ನೊಳಗೆ ಪ್ರದೀಪ್ ಅದಾನ. ಇಂಪೋರ್ಟ್ ಪ್ರದೀಪ್ ಫ್ರಾಮ್ ಮಿಥುನ್ .js ಅಂತ ಕೊಡಕ್ಕೆ ಮರ್ಯಾಕೆ ಹೋಗ್ಬೇಡ್ರಿ. ಬೇಕಾದ್ರೆ ನಾನು ಇನ್ನೊಂದು ಸಲ ತೋರಿಸ್ತೀನಿ. ಫ್ರಾಮ್ ಅಂತೇಳಿ ಹಾಕ್ರಿ, ಡಬಲ್ ಕೋಟ್ ಹಾಕ್ರಿ, ಡಾಟ್ ಒಂದು ಸ್ಲ್ಯಾಶ್ ಇಟ್ಟರೆ ಮಿಥುನ್ ಅಂತ ಬಂತು ನೋಡ್ರಿ. ಮಿಥುನ್ .js ಹೌದ್ರೆ ಪ್ರದೀಪ್ನು ಬಂದ. ಪ್ರದೀಪನ ಕಡೆ ಏನೈತಿ? ಡಾಟಾಬೇಸ್ ಕನೆಕ್ಷನ್ ಐತಿ. ನೆನಪರಕ್ಕೆ ಹೋಗ್ಬೇಡ್ರಿ. ಮಿಥುನಿಗೆ ಮತ್ತೆ ಕೆಲಸ ಭಾಳ ಅದು. ಮಿಥುನನು ಪ್ರಶಾಂತಗೂ ಮತ್ತೆ ಕೆಲಸ ಭಾಳ ಅದು. ಅವ ಏನು ಮಾಡ್ತಾನ, ಇನ್ನೊಬ್ಬನ ಇಟ್ಕೊತಾನ. ಮೀನ್ಸ್ ಇನ್ನೊಬ್ಬನ ಕೆಲಸ ಕೊಡ್ತಾನೆ, ಇನ್ನೊಬ್ಬನ ಕೊಡ್ತಾನೆ, ಎಕ್ಸ್ಪೋರ್ಟ್ ಮಾಡ್ತಾನೆ ಅವನ್ನ.
ಆಗಲೇ ಮಾಡಿದ್ರಲ್ಲ ಹಂಗೆ ಎಕ್ಸ್ಪೋರ್ಟ್ ಕಾನ್ಸ್ಟ್ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಇನ್ನೊಬ್ಬೊಂದು ಹೆಸರು ಕೊಡ್ಬೇಕು, ಆನಂದ್ ಅಂತ ಕೊಡ್ತೀನಿ. ಹೌದ್ರೆ ಆನಂದ್ ಈಕ್ವಲ್ ಟು, ಈಗ ಆನಂದನ ಏನು ಮಾಡ್ಬೇಕು, ಒಂದು ಅಸಿಂಕ್ರೋನಸ್ ಫಂಕ್ಷನ್ ಬರೀಬೇಕು ನೋಡ್ರಿ. ಇಲ್ಲಿ ಆನಂದ್ ಈಕ್ವಲ್ ಟು ಅಸಿಂಕ್ ಒಂದು ಫಂಕ್ಷನ್, ಒಂದು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್, ಇದು ಪ್ಯಾರಾಮೀಟರ್ ಪಾಸ್ ಮಾಡೋಕೆ ಇಲ್ಲಿ 2 ಪ್ಯಾರಾಮೀಟರ್ ಪಾಸ್ ಮಾಡಬೇಕು, ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್. ಹೌದ್ರೆ ಈ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಮಾಡಿ ನಾವೇನು ಮಾಡ್ಬೇಕ್ರಿ, ಇದನ್ನು ಆನಂದ ಇಸ್ ನಥಿಂಗ್ ಬಟ್ ಒಂದು ಫಂಕ್ಷನ್ ಅನ್ನಂಗೆ. ಯಾವ ಫಂಕ್ಷನ್? ಯಾವ ಫಂಕ್ಷನ್ ಸೊ ಇಲ್ಲಿ ಫಂಕ್ಷನ್ ಹೆಸರು ಏನೈತ್ರಿ, ಆನಂದ. ಅದಕ್ಕೆ ಅಸಿಂಕ್ರೋನಸ್ ಫಂಕ್ಷನ್ ಹಾಕೀನಿ. ಇಲ್ಲಿ ರಿಕ್ವೆಸ್ಟ್ ಬರ್ತೈತಿ, ಆಮೇಲೆ ಆನಂದ್ ಏನು ರೆಸ್ಪಾನ್ಸ್ ಮಾಡ್ತಾನೆ, ಇಲ್ಲೇ ರೆಸ್ಪಾನ್ಸ್ ಮಾಡ್ತಾನೆ. ಸೊ ಇದನ್ನು ಒಂದು ಕೋಡ್ ಬರೀಬೇಕು. ಇದಕ್ಕೆ ಈಗ ಏನು ಬರೀಬೇಕು, ಆನಂದನ ಕೆಲಸ ಏನು ರೀ, ಪ್ರದೀಪನ ಕೆಲಸ ಡಾಟಾ ಬೇಸ್ ತನ ಹೋಯ್ತಾನೆ. ಮುಂದೆ ಆನಂದ್ ಯಾವ ಟೇಬಲ್ಲಿಂದ ತೊಗೊಂಬರ್ಬೇಕು ಅನ್ನೋದು ಹೇಳೋ ಕೆಲಸ ಯಾರ್ದು ರೀ, ಆನಂದ್. ಆನಂದ್ ಹೆಂಗೆ ಕೋಡ್ ಬರೀತಾನೆ ನೋಡ್ರಿ, ಟ್ರೈ ಕ್ಯಾಚ್. ಫಸ್ಟ್ ಈ ಕೋಡ್ ಟ್ರೈ ಮಾಡ, ಆಮೇಲೆ ಏನರ ಇರ್ತಾನೆ ಕ್ಯಾಚ್ನಾಗ ಹಿಡಿದ, ಅದಕ್ಕೆ ನೀವು ಟ್ರೈ ಕ್ಯಾಚ್ ನೀವು ಏನು ಮಾಡ್ಬೇಕು, ಇದನ್ನು ಈ ಫಾರ್ಮ್ಯಾಟ್ನಾಗ ನೀವು ಕೋಡ್ ಬರೆದ್ರೆ ಭಾಳ ಚಲೋ. ಸೊ ಫಸ್ಟ್ ನಾವೇನು ಮಾಡ್ಬೋಣ, ಒಂದು ಕಾನ್ಸ್ಟ್ ಸಿಲೆಕ್ಟ್ ಕ್ವೈರಿ ಬರ್ಕೊಂಬಿಡೋಣ. ಸಿಲೆಕ್ಟ್ ಕ್ವೈರಿ ಅಂದರೆ ಯಾವ ಟೇಬಲ್ನಿಂದ ನನಗೆ ಏನು ತೊಗೊಂಬರ್ಬೇಕು, ಡೇಟಾ ತೊಗೊಂಬರ್ಬೇಕು ಅನ್ನೋದು ಈ ಸಿಲೆಕ್ಟ್ ಕ್ವೈರಿದೊಳಗೆ ಇರಲಿ. ಹೌದ್ರೆ ನೋಡಿರಿ, ನಾನು ಡಾಟಾಬೇಸ್ ಓಪನ್ ಮಾಡ್ತೀನಿ, ಇಲ್ಲ ಸಿಲೆಕ್ಟ್ ಕ್ವೈರಿ ಇದನ್ನೇ ಬರ್ತೀನಿಲ್ಲ, ಸೆಲೆಕ್ಟ್ ಫ್ರಾಮ್ ಇದು ಯೂಸ್ ಅಂತ ಹೇಳಿ ಮಾಡ್ಬೇಕು. ಯೂಸ್ ನಾ ಡಾಟಾಬೇಸ್ನಾಗ ಇದ್ದೀನಿ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಡಾಟಾಬೇಸ್ನೊಳಗೆ ಮಾಡಿದೆ ಅಂದಲ್ಲೇ ಇವು ಯಾವ್ದು ಬಂದು ಅಂದ್ರೆ ನಾನು ನಿಮಗೇನು ಹೇಳಾಕ್ತೀನಿ, ಇಲ್ಲಿ ಹೆಂಗೆ ಕ್ವೈರಿ ಬರೆದಿರ್ತಿರಲ್ಲ ಅದ ಕ್ವೈರಿನ ನೀವು ಎಲ್ಲಿ ಬರಿಬೇಕು, ಸರ್ವರ್ದೊಳಗೆ ಬರಿಬೇಕು. ಯಾರು ಬರ್ಬೇಕು, ಆನಂದ ಬರದ. ಆನಂದ್ ಏನು ಹೇಳಿದ, ಸಿಲೆಕ್ಟ್ ಸ್ಟಾರ್ ಫ್ರಾಮ್ ಕಾಲ್ ಇನ್ಫೋ ಅನ್ನೋ ಟೇಬಲ್ನೊಳಗೆ ಏನೇನು ಅದಾವಲ್ಲ ಎಲ್ಲ ತೊಂಬ ಅಂತೇಳಿ ಸಿಲೆಕ್ಟ್ ಕ್ವೈರಿ ಅಂತೇಳಿ ಒಂದು ಕ್ವೈರಿ ಬರ್ಕೊಂಡ. ಇದು ರಿಸಲ್ಟ್ ಏನು ಬರ್ತೈತಲ್ರಿ, ಅದನ್ನು ಎದ್ರಾಗ ಸ್ಟೋರ್ ಮಾಡ್ಬೇಕಂದ್ರೆ ಇದಕ್ಕೆ ಅನ್ಸ್ಟ್ರಕ್ಚರ್ಡ್ ಅರೇ ಅಂತೇಳಿ. ಸೊ ಇದು ಸ್ಟ್ರಕ್ಚರ್ಡ್ ಈ ಅರೇದೊಳಗೆ ನಾವೊಂದು ರಿಸಲ್ಟ್ ಅಂಥೇಳಿ ವ್ಯಾಲ್ಯೂನ ಒಂದು ವೇರಿಯೇಬಲ್ ಹಾಕ್ತೀನಿ, ಈಕ್ವಲ್ ಟು ಅವೇಟ್. ಮ್ಯಾಗ್ ಅಸಿಂಕ್ ಅಂತೇಳಿ ಯೂಸ್ ಮಾಡಿರಿ, ಇಲ್ಲಿ ಅವೇಟ್ ಅಂತ ಯೂಸ್ ಮಾಡ್ಬೇಕು. ಮತ್ತು ಈ ಟೇಬಲ್ ಎಲ್ಲಿ ಐತಿ, ಡಾಟಾಬೇಸ್ನಾಗ ಐತಿ. ಈ ಡಾಟಾಬೇಸ್ ಇನ್ಫಾರ್ಮೇಷನ್ ಯಾರ ಕಡೆ ಐತಿ, ಪ್ರದೀಪನ ಕಡೆ ಐತಿ. ಅಂದ್ರೆ ಯಾರನ್ನು ಕಾಲ್ ಮಾಡ್ಬೇಕು, ನಾ ಪ್ರದೀಪ್. ಡಾಟ್ ಒಂದು ಕ್ವೈರಿ ಅನ್ನೋದು ಮೆಥಡ್. ಈ ಕ್ವೈರಿ ಮೆಥಡ್ ಎಲ್ಲಿ ಬರ್ದಂಗೆ ಆತ್ರಿ ಅಂದ್ರೆ MySQL 2ನ್ಯಾಗ ಬರ್ದಂಗೆ ಆತ. MySQL 2ನಿಂದ ಎಲ್ಲಿಗೆ ಬಂದೈತಿ, MySQLಗೆ ಬಂದೈತಿ. MySQLಿಂದ ಅಲ್ಲಿ ಏನು ಮಾಡ್ಯಾನ ಪ್ರದೀಪ್ ಈಕ್ವಲ್ ಟು ನೋಡ್ರಿ, ಡಾಟಾಬೇಸ್ ಕನೆಕ್ಷನ್ದೊಳಗೆ ಬರ್ದಿ ನೋಡ್ರಿ. ಎಲ್ಲಿ ಡಾಟಾಬೇಸ್ ಕನೆಕ್ಷನ್ ಯಾರು ಮಾಡ್ತಾರ, ಮಿಥುನ್. ಇಲ್ಲಿ ನೋಡ್ರಿ, ಪ್ರದೀಪ್ ಈಕ್ವಲ್ ಟು MySQL ಕ್ರಿಯೇಟ್ ಪೂಲ್ ಅಂತ ಮಾಡಿರಲ್ಲ, ಅಂದ್ರೆ ಪ್ರದೀಪ್ನೊಳಗೆ MySQL ಎಲ್ಲ ಬಂದೈತಿಲ್ಲ. ಅಂದ್ರೆ ಇದು ಏನೈತಿಲ್ಲ ಕ್ವೈರಿ ಮೆಥಡ್ MySQL 2 ಪ್ಯಾಕೇಜ್ನಿಂದ ಬಂದಂಗೆ ಆತ. ಇದನ್ನು ನೀವು ತಿಳ್ಕೊಬೇಕು. ಈ ಕ್ವೈರಿ ಏನು ಕೇಳ್ತೈತಿಪ್ಪ ಅಂತಂದ್ರೆ, ನಾ ಯಾವ ಟೇಬಲಿಂದ ತೊಗೊಂಬರ್ಬೇಕಲ್ಲ ಅದನ್ನು ಕಳಿಸ್ರಿ ಅಂತ ಕೇಳ್ತೈತಿ. ನಾ ಏನು ಹೇಳ್ತೀನಿ, ಇಲ್ಲಿ ಕ್ವೈರಿ ಬರ್ದೇಂತಮ್ಮ, ಇದನ್ನು ಕಳಿಸ್ತೀನಿ, ಈ ಟೇಬಲ್ನಿಂದ ತೊಂಬ ಅಂಥೇಳಿ ಕಳಿಸಿದ್ರಿ. ರಿಸಲ್ಟ್ ಎಲ್ಲೈತಿ, ಈಗ ಈ ರಿಸಲ್ಟ್ ಅನ್ನೋದು ಇದ್ರೊಳಗೈತಿ. ಸೊ ಇದನ್ನು ನಾವು ರೆಸ್ಪಾನ್ಸ್ ಮಾಡಿಬಿಡೋಣ. ರೆಸ್ಪಾನ್ಸ್ ಡಾಟ್ ಜೇಸನ್ ಫಾರ್ಮ್ಯಾಟ್ನಾಗ ಹೋಗ್ಬೇಕಲ್ರಿ. ಜೇಸನ್ ಇಲ್ಲಿ ಏನು ಮಾಡ್ಬಿಡ್ತೇನೆ, ರಿಸಲ್ಟ್. ಸೊ ಜೇಸನ್ ಫಾರ್ಮ್ಯಾಟ್ ಹೆಂಗೆ, ಫ್ಲವರ್ ಬಕೆಟ್ನೊಳಗೆ ರಿಸಲ್ಟ್. ಹೌದ್ರೆ ಇಲ್ಲಿ ಏನು ಮಾಡ್ಬೇಕು, ಎಲ್ಲೈತಿ ರಿಸಲ್ಟ್, ಕೀನೂ ರಿಸಲ್ಟ್, ವ್ಯಾಲ್ಯೂನು ರಿಸಲ್ಟ್ ಅಂತೇಳಿ ಈ ಫಾರ್ಮ್ಯಾಟ್ನಾಗ ಕೊಟ್ಟು ಕಳಿಸ್ತೀನಿ. ಇಷ್ಟ ಆಯ್ತು. ನೆಕ್ಸ್ಟ್ ಇಲ್ಲಿ ರೆಸ್ಪಾನ್ಸ್ ಎರರ್ ಇತ್ತಂತಂದ್ರೆ ರೆಸ್ಪಾನ್ಸ್ ಡಾಟ್ ಜೇಸನ್. ಹೌದ್ರೆ ಫಾರ್ಮ್ಯಾಟ್ ಏನು ರೀ, ಎರರ್ ಇತ್ತಪ್ಪ ಅಂತಂದ್ರೆ ಕೀನು ಎರರ್, ವ್ಯಾಲ್ಯೂನು ಎರರ್ ಕಳಿಸ್ರಿ. ಫೈನ್. ನೋಡ್ರಿ, ಈಗ ಆನಂದನವ ಎಲ್ಲಿದಾನೆ ರೀ. ಸೊ ಆನಂದನವ ಪ್ರಶಾಂತನ ಫೈಲ್ ಒಳಗದಾನ. ಪ್ರಶಾಂತ ಫೈಲ್ ಒಳಗೆ ಆನಂದ್ ಅದಾನ. ಅಂದ್ರೆ ಫೈನಲಿ ಈ ಟೇಬಲ್ನಿಂದ ಡೇಟಾ ತೊಂಬರ ಯಾರ, ಆನಂದ್. ಅಂದ್ರೆ ಆನಂದನ ನಾವು ಎಲ್ಲಿ ಕರಿಬೇಕು, ಸರ್ವರ್ದಾಗ ಕರಿಬೇಕು. ಎಲ್ಲಿ ಕರಿಬೇಕ್ರಿ, ಸರ್ವರ್ದಾಗ. ಈಗ ನೋಡ್ರಿ, ನಾ ಮೇನ್ ಸರ್ವರ್ಗೆ ಬಂದೆ, ಇಂಪೋರ್ಟ್ ಅಲ್ಲಿ ಆನಂದ್ ಎಕ್ಸ್ಪೋರ್ಟ್ ಆಗ್ಯಾನ. ಸೊ ಇಲ್ಲಿ ಆನಂದ್ ಅಂತ ಹೊಡ್ಯಾನ ನೋಡ್ರಿ, ಫ್ರಾಮ್
ಪ್ರಶಾಂತ್ ಡಾಟ್ ಪ್ರಶಾಂತ್ ಅನ್ನೋ ಇದ್ರೊಳಗೆ ಅದಾನಿಲ್ಲ ರೀ, ನಿಮ್ಮ ದೋಸ್ತರು ಎಲ್ಲೆಲ್ಲಿ ಅದಾರನ್ನು ನೀವು ತಿಳ್ಕೊಬೇಕು. ಅದಕ್ಕೆ ದೋಸ್ತರ ಹೆಸರು ಕೊಡಾಕತ್ತೀನಿ ನೋಡ್ರಿ. ಆನಂದ್ ಬಂದ. ಸೊ ಈಗ ಇನ್ನೊಂದು ಸಲ ಇದು ನೋಡೋಣ. ಆನಂದ್ ಏನು ಮಾಡ್ತಾನೆ, ಆನಂದನ ಹೆಂಗೆ ಕಂಡುಹಿಡಿದ್ರಿ? ಆನಂದ್ ಇಲ್ಲದನಿಲ್ಲ, ಆನಂದ್ ಎಲ್ಲಿಂದ ಬಂದಾನ ಅನ್ನೋದು ಕಂಡುಹಿಡ್ಬೇಕಂದ್ರೆ ಏನು ಮಾಡ್ಬೇಕು? ಇಲ್ಲಿ ಆನಂದ್ ಬರಬೇಕು, ಇಲ್ಲಿ ಪ್ರಶಾಂತ್ ಡಾಟ್ ಜೆ ಎಸ್ ಅಂತ ಗೊತ್ತಾಯ್ತು. ಪ್ರಶಾಂತ್ ಡಾಟ್ ಜೆ ಎಸ್ ಇಲ್ಲಿ ಹುಡುಕಾಡ್ಬೇಕು, ಇಲ್ಲಿ ಪ್ರಶಾಂತ್ ಡಾಟ್ ಜೆ ಎಸ್ ನೋಡ್ರಿ. ಆನಂದ ಸಿಕ್ಕಿಲ್ಲಿ, ಆನಂದನೊಳಗೆ ಏನೈತಿ ಇಷ್ಟು ಕೋಡ್ ಸಿಕ್ತು. ಮತ್ತು ಇಲ್ಲಿ ಇನ್ನೊಬ್ಬ ಇದ್ದ ಪ್ರದೀಪ್. ಈ ಪ್ರದೀಪ ನಾವು ಎಲ್ಲಿಂದ ಬಂದಾನ? ಮಿಥುನ್ ಡಾಟ್ ಜೆ ಎಸ್ನಿಂದ ಬಂದಾನ. ಅಂದರೆ ಮಿಥುನ್ ಡಾಟ್ ಜೆ ಎಸ್ಸಿಗೆ ಹೋಗ್ಬೇಕು. ಇಲ್ಲೇನಾಗುತ್ತೆ? ಡಾಟಾಬೇಸ್ ಕನೆಕ್ಷನ್ ಆಗುತ್ತೆ. ಹಿಂಗೆ ನೀವು ಎಲ್ಲಿಂದ ಬಂದಾನ ಏನು ಮಾಡಾಕತ್ತಾನ, ಎಲ್ಲಿಂದ ಬಂದಾನ ಏನು ಮಾಡಾಕತ್ತಾನ ನೀವು ನೋಡಿದ್ರೆ ಗೊತ್ತಾಕೈತಿ. ಸೊ ವಿಜಯ್ ಡಾಟ್ ಜೆ ಎಸ್ಸಿಗೆ ಬಂದೆ. ಇಲ್ಲೊಂದು ಎ ಪಿ ಐ ಕ್ರಿಯೇಟ್ ಮಾಡ್ಬೇಕಲ್ರಿ. ಎ ಪಿ ಐ ಕ್ರಿಯೇಟ್ ಮಾಡೋಣ. ಆ್ಯಪ್ ಡಾಟ್ ಏನ್ರಿ ಗೆಟ್. ಇಲ್ಲಿ ಎ ಪಿ ಐ ಹೆಂಗೆ ಕ್ರಿಯೇಟ್ ಮಾಡ್ತೀರಿ? ಒಂದು ಎ ಪಿ ಐ ಇಲ್ಲಿ ಆನಂದ್ ಆತ. ಈಗ ಲಾಸ್ಟ್ ಯಾರ ಹೆಸರು? ಸುಧೀರ್. ಹೌದ್ರೆ ಸುಧೀರ್ ಅಂತ ಮಾಡಿದೆ. ಸುಧೀರ್ ಬೇಡ, ಸುದೀಪ್ ಅಂತ ಮಾಡಿ. ಸುದೀಪ್ ಹೌದ್ರೆ. ಯಾವಾಗ ಈ ಸುದೀಪನ ಕಾಲ್ ಮಾಡ್ತೀನಲ್ಲ ಬ್ರೌಸರ್ನೊಳಗೆ, ಇವ ಯಾರನ್ನ ಕಾಲ್ ಮಾಡ್ಬೇಕು? ಆನಂದನ ಕಾಲ್ ಮಾಡ್ತಾನೆ ನೋಡ್ರಿ. ಇಷ್ಟ ಮುಗೀತು. ಆನಂದನ ಕಾಲ್ ಮಾಡ್ತಾನೆ. ಅಂದ್ರೆ ನೀವು ಯಾರ್ಯಾರನ್ನ ಎಲ್ಲೆಲ್ಲಿ ಕಾಲ್ ಮಾಡ್ತಾರಂಥೇಳಿ ಒಂದು ಎರಡೆರಡು ಸಲ ನೀವು ನೋಡ್ಕೊಂಡ್ರೆ ಗೊತ್ತಾಗತ್ತೆ. ಸೊ ಈಗ ಏನಾಯ್ತು ರೀ, ಯಾವಾಗ ಬ್ರೌಸರ್ನಿಂದ ಇದು ಹಿಟ್ ಆಗುತ್ತಲ್ಲ ಆನಂದಕ್ಕೆ ಬರ್ತೈತಿ. ಆನಂದ್ ಎಲ್ಲದಾನ? ಪ್ರಶಾಂತ್ ಡಾಟ್ ಜೆ ಎಸ್ನಾಗ ಅದಾನ. ಪ್ರಶಾಂತ್ ಡಾಟ್ ಜೆ ಎಸ್ಸಿಗೆ ಹೋರಿ. ಆನಂದ್ ಏನು ಮಾಡ್ತಾನೆ? ಸಿಲೆಕ್ಟ್ ಸ್ಟಾರ್ ಫ್ರಾಮ್ ಕಾಲೇಜ್ ಇನ್ಫೋ ಅಂತ ಹೊಡೆದ. ಅದ್ರ ರಿಸಲ್ಟೇ ಬಂತು. ಇದ್ರ ರೆಸ್ಪಾನ್ಸ್ ಮಾಡಕತ್ತಾನ. ಇವ ಡಾಟಾಬೇಸ್ ಇಲ್ಲಿ ಕಾಲೇಜ್ ಇನ್ಫೋ ಅಂತ ಐತಲ್ಲ, ಅಲ್ಲಿ ಡಾಟಾಬೇಸ್ ಯಾರು ಕನೆಕ್ಟ್ ಮಾಡತ್ತಾರ? ಪ್ರದೀಪ್ ಇಲ್ಲಿಂದ ಬರತ್ತಾನ, ಮಿಥುನ್ ಫೈಲ್ನಿಂದ ಬರತ್ತಾನ. ಅಂದ್ರೆ ನಾ ಇಲ್ಲಿಗೆ ಹೋಗ್ಬೇಕು, ಮಿಥುನ್ ಫೈಲ್ನಿಂದ ಹೋಗ್ಬೇಕು ನೋಡ್ರಿ. ಪ್ರದೀಪ್ ಹೆಂಗೆ ಕನೆಕ್ಟ್ ಮಾಡತ್ತಾನ? 127 ರೂಟ್ ABCD ಇನ್ಫೋ ಅನ್ನೋದು ಡಾಟಾಬೇಸ್. ಇಷ್ಟನ್ನು ನೀವು ಒಂದು 2-3 ಸಲ ನೋಡ್ಕೊಂಬಿಟ್ರಪ್ಪ ಅಂತಂದ್ರೆ ಕೆಲಸ ಬಗ್ಗೆ ಹರಿತಂದಂಗೆ. ಸೊ ಇದನ್ನು ಐ ವಿಲ್ ಮೇಕ್ ಇಟ್ ಇಸ್ ಆನ್ ಕ್ಲಿಯರ್. ಸೊ ಈಗ ನಾ ಮತ್ತೆ ಹೊಳ್ಳಿ ರನ್ ಮಾಡ್ತೀನಿ, ಯಾಕಂದ್ರೆ ಭಾಳಷ್ಟು ಅಪ್ಡೇಟ್ ಆಗೈತಿ. ನೋಡ್ ವಿಜಯ್ ಡಾಟ್ ಜೆ ಎಸ್ ಸರ್ವರ್ ಇಸ್ ರನ್ನಿಂಗ್. ಮತ್ತು ಇಲ್ಲಿಗೆ ಬಂದೆ, ಮತ್ತು ಇದನ್ನು ಎಕ್ಸಿಕ್ಯೂಟ್ ಮಾಡಿದೆ. ಹಾಯ್ ಆಲ್ ಅಂತ ಬಂತು. ಈಗ ಎ ಪಿ ಐ ಕಾಲ್ ಮಾಡ್ಬೇಕ್ರಿ. ಎ ಪಿ ಐ ಒಂದು / ಸುದೀಪನ ಕರೆನ ಯಾರಿಗೆ ಹೋಗುತ್ತೆ ರೀ? ಅದು ಆನಂದನ ಕರಿತಾನ ನೋಡ್ರಿ. ದಿಸ್ ಈಸ್ ದ ರಿಸಲ್ಟ್ ನೋಡ್ರಿ. ಅಲ್ಲಿ 2 ಕಾಲಮ್ ಅದಾವ ಹೌದ್ರೆ. ಒಂದು ವಿಜಯ್ ಕಾಲೇಜ್ ಐತಿ, ಒಂದು ಮಾರ್ಕ್ ಕಾಲೇಜ್ ಐತಿ. CID 1 CID 2 ಇದನ್ನು ನಾನು ಬ್ರೌಸರ್ನಾಗ ತೋರಿಸೀನಿ. ನೀವು ಪೋಸ್ಟ್ಮ್ಯಾನ್ದಾಗೂ ಇದನ್ನು ಹಾಕಿದ್ರಪ್ಪ ಅಂತಂದ್ರೆ ಪೋಸ್ಟ್ಮ್ಯಾನ್ದಾಗ ನೋಡೋಣ. ಸೊ ಪೋಸ್ಟ್ಮ್ಯಾನ್ ಡೌನ್ಲೋಡ್ ಮಾಡ್ಕೊರಿ. ಅದನ್ನು ನೀವು ನಿಮ್ದು ಯಾವುದೋ ಗೂಗಲ್ ಅಕೌಂಟ್ಲೆ ಸೈನ್ ಇನ್ ಆಗ್ರಿ. ಇಲ್ಲಿ ಪೋಸ್ಟ್ಮ್ಯಾನ್ ಓಪನ್ ಆಗುತ್ತೆ. ನೀವು ಏನಿಲ್ಲ, ಪೋಸ್ಟ್ಮ್ಯಾನ್ ಇಸ್ ಅ ಟೂಲ್ ಟು ಟೆಸ್ಟ್ ದ API. ಮಸ್ತ್ ಟೂಲ್ ಇದೆ. ಸೊ ಇಲ್ಲಿ ನಾನು ಪ್ಲಸ್ ಹಾಕ್ತೀನಿ. ಸೊ ಎಷ್ಟೊಕ್ಕೂ ಅದಾವ. ಸೊ ಇಲ್ಲಿ ಗೋ ಫಾರ್ ಪ್ಲಸ್ ಹೌದ್ರೆ. ಇಲ್ಲಿ ಗೆಟ್ ಇದು ಏನೈತೆ ರೀ? ಸೊ ಲೋಕಲ್ ಹೋಸ್ಟ್. ಇದನ್ನು ಕಾಪಿ ಮಾಡ್ಕೊತೀನಿ. ಸೊ ನೀವು ಬೇಕಾದ್ರೆ ಇಲ್ಲಿ ಟೈಪ್ ಮಾಡಿರಿ ನೋಡಿರಿ. ಸೊ ಸೆಂಡ್ ನೋಡಿರಿ. ದಿಸ್ ಈಸ್ ಆಲ್ಸೋ ಸೆಂಡಿಂಗ್ JSON ಫಾರ್ಮ್ಯಾಟ್ ಪ್ರಿವ್ಯೂ. ಮಸ್ತ್ ಪ್ರಿವ್ಯೂ ತೋರಿಸೈತೆ ನೋಡಿರಿ. CID ಇಲ್ಲಿ ನೋಡಿರಿ. ಅಲ್ಲಿ ಹೆಂಗೆ ಟೇಬಲ್ನಾಗ ಬರ್ತೈತಲ್ಲ ಇದನ್ನು ಹಂಗೆ ತೋರಿಸ್ತೈತಿ ಹೌದ್ರೆ. ವಿಜುವಲೈಸೇಷನ್ ಇದನ್ನು ಚಲೋ ತೋರಿಸ್ತೈತಿ. ಸೊ ಇಷ್ಟನ್ನು ನೀವು ಏನು ಮಾಡಿರಿ, ಟ್ರೈ ಮಾಡಿರಿ. ಓಕೆ ನೋಡಿರಿ, ಮಸ್ತ್ ID ಮತ್ತು ನೇಮ್ ನೋಡಿರಿ ಹೆಂಗೆ ಬರಾಕತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿರಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಇವತ್ತಿನ ಡಾಟಾಬೇಸ್ ಕನೆಕ್ಷನ್. ನಾ ಇನ್ನೊಂದು ಸಲ ಐ ವಿಲ್ ರಿಪೀಟ್ ದ ಒನ್ಸ್ ಅಗೇನ್. ಇಲ್ಲಿ ನಾ ಬ್ರೌಸರ್ನಾಗ ಏನು API ಸುದೀಪ್ ಅಂತ ಕಾಲ್ ಮಾಡಿದೆ. ಸೊ ಫಸ್ಟ್ ಸರ್ವರಿಗೆ ಹೋತು 5001. ಇಲ್ಲಿ ಹುಡುಕ್ತು ಯಾರನ್ನ? API ಸುದೀಪನ ಹುಡುಕ್ತು. ಆಮೇಲೆ ಆನಂದ್ ಅಂತ ಬಂತು. ಆನಂದ್ ಮ್ಯಾಗ ಕ್ಲಿಕ್ ಮಾಡಿರಿ. ಆನಂದ್ ಎಲ್ಲಿಂದ ಬಂದಾನ? ಪ್ರಶಾಂತ್ ಡಾಟ್ ಜೆ ಎಸ್. ಇಲ್ಲೇ ಕಣ್ಣು ಮುಂದೆ ಕಾಣ್ತೈತಿ. ಪ್ರಶಾಂತ್ ಡಾಟ್ ಜೆ ಎಸ್ಸಿಗೆ ಹೋಗ್ರಿ. ಅದ್ರ ಮ್ಯಾಗ ಡಬಲ್ ಕ್ಲಿಕ್ ಮಾಡಿರಿ. ಆನಂದ್ ಬಂದ. ಆನಂದ ಏನು ಮಾಡಾಕತ್ತಾನ? ಒಂದು ಸಿಲೆಕ್ಟ್ ಕ್ವೈರಿ ಬರ್ದ. ಮತ್ತು ಆಮೇಲೆ ಪ್ರದೀಪ್ ಅನ್ನೋನು ಕರ್ದಾನ. ಪ್ರದೀಪ್ ಡಾಟ್ ಕ್ವೈರಿ ಅಂದ್ರೆ ಪ್ರದೀಪ್ ಅನ್ನೋನ್ ಕಡೆ ಕ್ವೈರಿ ಅನ್ನೋದು ಒಂದು ಮೆಥಡ್ ಐತಿ. ಅದಕ್ಕೆ ನಾವು ಸಿಲೆಕ್ಟ್ ಮೆಥಡ್. ಈಗ ಪ್ರದೀಪ್ ಅನ್ನೋ ಏನು ಮಾಡ್ತಾನೆ? ಪ್ರದೀಪನ ಮ್ಯಾಗ ಡಬಲ್ ಕ್ಲಿಕ್ ಮಾಡಿರಿ. ಪ್ರದೀಪ್ ಇಲ್ಲಿಂದ ಬಂದಾನ? ಮಿಥುನ್ ಕಡೆಯಿಂದ ಬಂದಾನ. ಮಿಥುನ್ ಕಡೆಯಿಂದ ಬಂದೀವಿ. ನೋಡಿರಿ ಪ್ರದೀಪ್ ಏನು ಮಾಡತ್ತಾನ? ಕನೆಕ್ಷನ್ ಎಸ್ಟಾಬ್ಲಿಷ್ ಎಲ್ಲಿತನ? ಡಾಟಾಬೇಸ್ ತನ. ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ನೋಡಿರಿ, ಲೋಕಲ್ ಹೋಸ್ಟ್, ಆಮೇಲೆ ರೂಟ್, ABCD ಪಾಸ್ವರ್ಡ್, ಇನ್ಫೋ ಅನ್ನೋದು ಡಾಟಾಬೇಸ್ ಹೆಸರು. ಪ್ರದೀಪ ಡಾಟಾಬೇಸ್ ತನ ಅಷ್ಟ ಹೋದ.
ಮುಂದೆ ಆನಂದ್ ಏನು ಮಾಡಿದ, ಡಾಟಾಬೇಸ್ನಿಂದ ಟೇಬಲ್ ತನಕ ಹೋದ, ಅಲ್ಲಿ ರಿಸಲ್ಟ್ ಸಿಕ್ತು. ಆನಂದ್ ಏನು ಮಾಡಿದ, ಅದನ್ನು ರಿಸ್ಪಾನ್ಸ್ ಮಾಡಿದ. ಆ ರಿಸ್ಪಾನ್ಸ್ ತೊಗೊಂಡೋಗಿ ಎಲ್ಲಿ ಬಂತು, ಸೊ ನಾ ಇಲ್ಲಿ ಹಾಕಿದೆ ನೋಡಿದೆ. ಸೊ ಇಲ್ಲಿ ಏನು ಬಂತು, ಸೊ ಜೇಸನ್ ಫಾರ್ಮ್ಯಾಟ್ನೊಳಗೆ ಬಂದೈತಿ. ನಿಮಗೆ ಗೊತ್ತೈತಿ ಮುಂದೆ ರಿಯಾಕ್ಟ್ನೊಳಗೆ ಇದನ್ನು ಹೆಂಗೆ API ಫೆಚ್ ಮಾಡೋದು ಅಂಥೇಳಿ. ಸೊ ಇವತ್ತಿಷ್ಟ ಡಾಟಾಬೇಸ್ ಕನೆಕ್ಷನ್ ಹೇಳಬೇಕಾಗಿತ್ತೆ. ನಾ ಇಷ್ಟ ಡಾಟಾಬೇಸ್ ಕನೆಕ್ಷನ್ ಪರ್ಫೆಕ್ಟಾಗಿ ನಿಮ್ಗೆ ತಿಳಿದಂತ ಅನ್ಕೊತೀನಿ. ಒಂದು 3 ಸಲ ಪ್ರಾಕ್ಟೀಸ್ ಮಾಡಿರಿ, ಅವಾಗ ನಿಮ್ಗೆ ಇಟ್ ಶುಡ್ ಬಿ ಮೋರ್ ಕ್ಲಿಯರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.